ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ 89ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಾನು ರವೀಂದ್ರನಾಥ್. ಸ್ನೇಹಿತರೆ, ಕಳೆದ 6 ಸಂಚಿಕೆಗಳಿಂದ ನಾವು ನೋಡ್ತಾ ಇದ್ವಿ ಸಹಕಾರ ಸಂಘಗಳಲ್ಲಿ ಸಾಲಗಳು ಅನ್ನೋ ವಿಚಾರದಲ್ಲಿ. ನಾವು ಕಳೆದ 6 ಸಂಚಿಕೆಗಳಲ್ಲಿ ವಿಮರ್ಶೆ ಮಾಡಿದ್ವಿ. ಇವತ್ತು ಸಾಲದ ವಿಚಾರದಲ್ಲಿ 7ನೇ ಕಂತನ್ನ ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಈ ಸಾಲದ ಸರಣಿಯಲ್ಲಿ ಏನೇನು ಇರ್ತದೆ ಅನ್ನೋದು ಹಂಚಿಕೊಂಡಿದ್ದೆ. ಪ್ರಾಥಮಿಕ ಮಾಹಿತಿಗಳಿರ್ತದೆ, ಸಾಲದ ಉಪನಿಯಮಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ಕೊಂಡಿದ್ವಿ. ಸಾಲ ಮಂಜೂರಾತಿ ಕ್ರಮಗಳು, ಸಾಲ ನಿರ್ವಹಣಾ ಕ್ರಮಗಳು, ಹಾಗೆ ಸುಸ್ತಿ ಬಾಕಿ ಸಾಲಗಳ ಬಗ್ಗೆ, ಹಾಗೆ ಸಾಲ ವಸೂಲಾತಿ ಕ್ರಮಗಳ ಬಗ್ಗೆ, ಹಾಗೂ ಗಮನಿಸಬೇಕಾದ ಅಂಶಗಳು ಮತ್ತು ಎಚ್ಚರಿಕೆಯ ಕ್ರಮಗಳು. ಈ ಮತ್ತೆ ಲಾಸ್ಟ್ ಸಾಲದ ವಿಚಾರದಲ್ಲಿ ತಿಳಿದಿರಬೇಕಾದ ಅಂಶಗಳು. ಇವಿಷ್ಟನ್ನು ನಾವು ಈ ಸರಣಿಯಲ್ಲಿ, ಅಂದ್ರೆ ಸಾಲಗಳ ಸರಣಿಯಲ್ಲಿ, ಸಹಕಾರ ಸಂಸ್ಥೆಗಳ ಸಾಲಗಳ ಸರಣಿಯಲ್ಲಿ ನಾವು ವಿಚಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರಂತೆ ಹಿಂದಿನ ಅವಧಿಗಳಲ್ಲಿ ನಾವು ಪ್ರಾಥಮಿಕ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಹಾಗೆ ಸಹಕಾರ ಸಂಘ ವರ್ಸಸ್ ಲೇವಾದೇವಿಗಾರ ಏನ್ ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಂಡ್ವಿ. ಸಾಲದ ಪ್ರಕ್ರಿಯೆಯಲ್ಲಿ 5C ತತ್ವ, 5C ಪ್ರಿನ್ಸಿಪಲ್, ಅದು ಏನು ಅಂತ ತಿಳ್ಕೊಂಡ್ವಿ. ಮತ್ತೆ ಸಾಲಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಲೋನ್ಸ್, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಸಾಲದ ನೀತಿ ಬಗ್ಗೆ ತಿಳ್ಕೊಂಡ್ವಿ. ಲೋನ್ ಪಾಲಿಸಿ ಹೇಗಿರ್ಬೇಕು ಏನು ಅಂತ, ಲೋನ್ ಪಾಲಿಸಿಗೂ ಲೋನ್ ರೂಲ್ಸ್ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಸಾಲಗಳ ಉಪನಿಯಮಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ. ಇದು ಕಳೆದ 6 ಕಂತುಗಳಲ್ಲಿ ನಾವು ಸಾಲಗಳ ವಿಚಾರದಲ್ಲಿ ತಿಳ್ಕೊಂಡಿರುವಂತಹ ಮಾಹಿತಿ. ಮುಂದುವರೆದ ಭಾಗವಾಗಿ ಇವತ್ತಿನ ಅವಧಿಯಲ್ಲಿ ನಾವು ಸಾಲ ದಾಖಲಾತಿ ಕ್ರಮಗಳನ್ನ ಯೋಚನೆ ಮಾಡೋಣ, ಅದರ ಬಗ್ಗೆ ವಿಮರ್ಶೆ ಮಾಡೋಣ. ಹಾಗೆ ಸಾಲ ಬಿಡುಗಡೆ ಮತ್ತು ಬಳಕೆ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಾಲ ಬಿಡುಗಡೆ ನಂತರದ ಕ್ರಮಗಳೇನು ಅಂತ ತಿಳ್ಕೊಳ್ಳೋಣ. ಸುಸ್ತಿ ಸಾಲಗಳು, ಬಾಕಿ ಸಾಲಗಳು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮುಂದಿನ ಅವಧಿಗಳಲ್ಲಿ ಸಾಲ ವಸೂಲಾತಿ ಕ್ರಮಗಳು ಏನು, ಗಮನಿಸಬೇಕಾದ ಅಂಶಗಳೇನು, ಎಚ್ಚರಿಕೆ ಕ್ರಮಗಳೇನು, ತಿಳಿದಿರಬೇಕಾದ ಅಂಶಗಳೇನು, ಇವುಗಳೆಲ್ಲದನ್ನು ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇವತ್ತಿನ ಅವಧಿ ಸಾಲ ದಾಖಲಾತಿ ಕ್ರಮಗಳೊಂದಿಗೆ ಪ್ರಾರಂಭ ಆಗುತ್ತೆ. ಹಿಂದೆ ಇದರ ಪೂರ್ವಭಾವಿಯಾಗಿ ಕವರ್ ಮಾಡಿರೋದನ್ನೆಲ್ಲ ಒಂದು ಸಾರಿ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಸಾಲ ದಾಖಲಾತಿ ಕ್ರಮಗಳು ಅಂದ್ರೆ ಏನು, ಅಥವಾ ಅದು ಲೋನ್ ಡಾಕ್ಯುಮೆಂಟೇಶನ್ ಅಲ್ಲಿ ಏನೇನ್ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಸಾಲದ ದಾಖಲಾತಿ ಕ್ರಮಗಳಲ್ಲಿ ಸಾಲ ಮಂಜೂರಾತಿ ಆಗಿದೆ, ಸಾಲ ಬಿಡುಗಡೆಗೆ ಮುನ್ನ ಕೆಲವೊಂದು ದಾಖಲಾತಿಗಳನ್ನ ತಯಾರು ಮಾಡಬೇಕು. ಆ ಸಾಲದ ದಾಖಲಾತಿಗಳು ಯಾವ್ದು ಅವುಗಳನ್ನ ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಲೋನ್ ಅಗ್ರಿಮೆಂಟ್, ಕರಾರು ಪತ್ರ. ಅಂದ್ರೆ ನಾವು ಏನೇನು ನಮ್ಮ ಸಂಸ್ಥೆಯಿಂದ ಏನೇನು ಷರತ್ತುಗಾಗಿ, ಯಾವುದೇ ಸಾಲವಾದ್ರೂ ಷರತ್ತುಬದ್ಧ ಸಾಲವಾಗಿ ಇರ್ತದೆ. ಅದನ್ನು ಯಾವ ರೀತಿ ರಿಪೇಮೆಂಟ್ ಮಾಡಬೇಕು ಅದರ ಎಲ್ಲ ಕಂಡೀಷನ್ಸ್ ಅದರಲ್ಲಿ ಇರ್ತದೆ. ಆ ರೀತಿ ಏನು ಲೋನ್ ಅಗ್ರಿಮೆಂಟ್ ಇರ್ತದೆ ಅವುಗಳನ್ನೆಲ್ಲ ಅವ್ರಿಗೆ ಗಮನಕ್ಕೆ ತಂದು, ಯಾರೋ ಸಾಲಗಾರರ ಗಮನಕ್ಕೆ ತಂದು ಆ ಷರತ್ತುಗಳಿಗೆ ಒಪ್ಪಿ ಅವ್ರು ಸಹಿ ಹಾಕ್ಬೇಕು. ಜೊತೆಗೆ ಒಂದು ಪ್ರೋನೋಟ್, ಹಣ ಪಡೆದಿರೋದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ಪ್ರೋನೋಟ್ ಅಂತ ಹೇಳಿ ನಾವು ತಗೊಳ್ತೀವಿ. ಅದು ಕೂಡ ಒಂದು ಸಾಲದ ಡಾಕ್ಯುಮೆಂಟೇಶನ್ ಆಗುತ್ತೆ. ಅಕಸ್ಮಾತ್ ಅದು ಏನಾದ್ರು ಭದ್ರತಾ ಸಾಲವಾಗಿದ್ರೆ ನಮಗೆ ಭದ್ರತೆ ಏನು ಅಂತಿರುತ್ತೋ ಆ ಭದ್ರತೆಯನ್ನ ಮಾರ್ಟ್ಗೇಜ್ ಮಾಡ್ಕೊಳ್ಬೇಕು. ಸಹಕಾರ ಸಂಘದ ಹೆಸರಿಗೆ ನೋಂದಣಿ ಮಾಡ್ಕೊಳ್ಬೇಕು. ಅಂದ್ರೆ ನೋಂದಣಿ ಅಂದ್ರೆ ಟ್ರಾನ್ಸ್ಫರ್ ಅಲ್ಲ, ಇಲ್ಲಿ ಅದರ ಮಾರ್ಟ್ಗೇಜ್ ಅನ್ನ ನೋಂದಣಿ ಮಾಡಿಸುವಂಥದ್ದು. ಜಾಮೀನ್ದಾರ್ ಇದ್ರೆ ಜಾಮೀನ್ದಾರ್ ಒಪ್ಪಿಗೆ ಬೇಕಾಗತ್ತೆ. ಆ ಜಾಮೀನ್ದಾರು 2 ಅಥವಾ ಹೆಚ್ಚಿನದು, ಎಷ್ಟು ಜನ ಜಾಮೀನ್ದಾರ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದೆ ಜಾಮೀನ್ದಾರ್ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಆ ತರ ಜಾಮೀನುದಾರರು ಇದ್ದರೆ ಅವರಿಂದ ಸಹಿ ಹಾಕಿಸುವಂಥದ್ದು. ಎಲ್ಲ ಸಾಲಗಳಿಗೂ ಜಾಮೀನ್ದಾರ್ ಇರಲೇಬೇಕು ಅಂತಿಲ್ಲ, ಕೆಲವೊಂದು ಸಾಲಗಳಿಗೆ ಜಾಮೀನ್ದಾರ್ ಇರಲೇಬೇಕಾಗತ್ತೆ. ಆ ರೀತಿ ಯಾವ ಸಾಲಗಳಿಗೆ ಜಾಮೀನ್ದಾರ್ ಇದೆಯೋ ಅವರಿಂದ ಒಪ್ಪಿಗೆ ಪಡಬೇಕಾಗತ್ತೆ ಅಂತಹ ಸಾಲಗಳಿಗೆ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶಗಳೇನಂದ್ರೆ, ಎಲ್ಲ ದಾಖಲೆಗಳಲ್ಲಿ ಸಹಿ ಆಗಿದೆಯಾ, ದಿನಾಂಕ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಸರಿಯಾಗಿದೆಯಾ, ಅಂತ ದೃಢೀಕರಿಸ್ಕೊಳ್ಬೇಕು. ಇದಿಷ್ಟು ಲೋನ್ ಡಾಕ್ಯುಮೆಂಟೇಶನ್ ಪೋರ್ಷನ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ.
ಲೋನ್ ಅಗ್ರಿಮೆಂಟ್ ಅಂದ್ರೇನು, ಕರಾರ್ ಪತ್ರ ಅಂದ್ರೇನು? ಇದು ಸಾಲ ನೀಡುವಂತಹ ಸಂಸ್ಥೆ ಯಾರು ನೀಡ್ತಾರೆ, ಬ್ಯಾಂಕು ಅಥವಾ ಸಹಕಾರ ಸಂಘ, ಅದು ಸಾಲ ಪಡೆಯುವ ವ್ಯಕ್ತಿ ನಡುವೆಂತಹ ಒಂದು ಒಪ್ಪಂದ, ಕರಾರು. ಅದು ಹೆಸರು ಹೇಳುತ್ತೆ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೆ ಇಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಹೂ ಆರ್ ದೇ? ಒಂದು ಬ್ಯಾಂಕ್ ಅಥವಾ ಸಹಕಾರ ಸಂಘ, ಎರಡನೇದು ಲೋನ್ ತಗೊಳ್ಳುವಂತವ್ರು, ಸಾಲಗಾರರು. ಸೊ ಸಾಲಗಾರರು ಮತ್ತು ನಮ್ಮ ಸಂಸ್ಥೆ ಮಧ್ಯೆ ಒಂದು ಒಡಂಬಡಿಕೆ ಆಗತ್ತೆ, ಅಗ್ರಿಮೆಂಟ್ ಆಗತ್ತೆ. ಅದಕ್ಕೆ ಕರಾರು ಪತ್ರ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲ ಅಂಶಗಳನ್ನ ನಾವು ಬರೆದಿರ್ತೀವಿ, ಇಂತಿಂತದ್ದು ಇರಬೇಕು ಅಂತ. ಆ ಸಾಲದ ಅಗ್ರಿಮೆಂಟ್ಗೆ ನಾವು ಸಹಿ ಹಾಕ್ಸ್ಕೊಳ್ತೀವಿ. ಈ ಪತ್ರದಲ್ಲಿ ಏನೇನ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೂ ಈ ಅವಧಿಯ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಸಾಲದ ಮೊತ್ತ ಇರಬೇಕು, ಬಡ್ಡಿ ದರ ಇರಬೇಕು, ಸಾಲ ಮರುಪಾವತಿ ಅವಧಿ ಅಂದ್ರೆ ಟೆನ್ಯೂರ್ ಅವಧಿ ಅಂತ ಹೇಳ್ತೀವಿ, ಮತ್ತು ಮಾಸಿಕ ಕಂತುಗಳು. ಅಕಸ್ಮಾತ್ ಮಾಸಿಕ ಕಂತುಗಳು EMI ಆಗಿದ್ರೆ, ಸಮಾನ ಮಾಸಿಕ ಕಂತುಗಳಾಗಿದ್ರೆ ಅದರ ವಿವರ ಇರ್ತದೆ, ಎಷ್ಟು ಕಂತು ಯಾವಾಗ ಕೊಡ್ಬೇಕು, ಹೇಗೆ ಅಂತ. ಇದು ಒಂದು ಕಡೆ ಸಾಲದ ವಿವರಗಳು, ಜೊತೆಗೆ ಷರತ್ತುಗಳು ಇರಬೇಕಾಗತ್ತೆ. ಆ ಷರತ್ತುಗಳು ಯಾವ್ದು ಇರಬೇಕಾಗತ್ತೆ, ಆ ಷರತ್ತುಗಳನ್ನ ನಾವು ಮೆನ್ಷನ್ ಮಾಡಿರ್ತೀವಿ ಲೋನ್ ಅಗ್ರಿಮೆಂಟ್ ನಲ್ಲಿ. ಸಾಲವನ್ನ ಸರಿಯಾದ ಸಮಯಕ್ಕೆ ಪಾವತಿಸಬೇಕು ಅನ್ನೋದಿರತ್ತೆ. ಅಕಸ್ಮಾತ್ ಪಾವತಿಸದೇ ಇದ್ರೆ ಅದಕ್ಕೆ ವಿಧಿಸುವ ದಂಡ ಇದೆ, ಏನಿದೆ ಅಂತೇಳಿ ಹಾಕ್ತೀವಿ. ಅವಧಿಗೆ ಮುನ್ನ ಸಾಲ ತೀರಿಸುವಂತಹ ಸಂದರ್ಭ ಬಂದ್ರೆ ಅದಕ್ಕೆ ಏನೇನು ನಿಯಮಗಳು ಅಂತೇಳಿ, ಈ ರೀತಿ ಅನೇಕ ನಿಯಮಗಳನ್ನ ಸಾಲದ ಅಗ್ರಿಮೆಂಟ್ ನಲ್ಲಿ, ಲೋನ್ ಅಗ್ರಿಮೆಂಟ್ ನಲ್ಲಿ ನಾವು ತೋರಿಸ್ತೀವಿ. ಇದು ಯಾಕೆ ಸಾಲದ ಅಗ್ರಿಮೆಂಟ್ ಇಷ್ಟೊಂದು ಪ್ರಮುಖವಾಗತ್ತೆ? ಈ ಸಾಲಗಾರ ಎಲ್ಲ ಷರತ್ತನ್ನ ಓದಿ ಒಪ್ಕೊಂಡ ನಂತರವೇ ಸಹಿ ಮಾಡಬೇಕು. ಅದನ್ನು ಒಪ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಾರ್ದು. ಇದು ಮುಂದೆ ಯಾವುದೇ ವಿವಾದ ಆದ್ರೆ, ನಮ್ಮ ಮುಂದಿನ ಪ್ರಕ್ರಿಯೆಗಳಲ್ಲಿ ಅವರ ಲೋನ್ ಅನ್ನ ಸರಿಯಾಗಿ ತೀರಿಸಿದ್ರೆ ಯಾವುದೇ ವಿವಾದ ಇರೋದಿಲ್ಲ. ಯಾವುದೇ ಕಾರಣಕ್ಕೆ ವಿವಾದ ಆಯ್ತು, ನನಗೆ ಬಡ್ಡಿಯ ದರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಥವಾ ಕಂತುಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಥವಾ ನಾನು ಮರುಪಾವತಿ ಮಾಡುವ ಕ್ರಮದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಥವಾ ಸುಸ್ತಿಯಾಗಿದೆ, ಬಾಕಿಯಾಗಿದೆ, ಯಾವುದೇ ವಿಚಾರದಲ್ಲಿ ಗೊಂದಲ ಅಥವಾ ವಿವಾದಗಳು ಬಂದರೆ ಅದಕ್ಕೆ ಲೋನ್ ಅಗ್ರಿಮೆಂಟೇ ಸಾಕ್ಷಿಯಾಗತ್ತೆ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಡಾಕ್ಯುಮೆಂಟ್ ಇದು. ಸೊ ಲೋನ್ ಅಗ್ರಿಮೆಂಟ್ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಇದರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ವಿವರಿಸಬೇಕಾಗಿಲ್ಲ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಒಂದಿಷ್ಟು ವಾಗ್ದಾನ ಮಾಡ್ತಾನೆ, ಪ್ರಾಮಿಸ್ ಮಾಡ್ತಾನೆ. ಆ ಪ್ರಾಮಿಸ್ ನ ದಾಖಲೆ ಮಾಡುವಂತಹ ಕ್ರಮಕ್ಕೆ ಪ್ರಾಮಿಸರಿ ನೋಟ್ ಅಂತೀವಿ. ಇಲ್ಲಿ ಪ್ರೋನೋಟ್ ಅಂತ ಹೇಳಿದ್ರೆ ನಮಗೆ ವಾಗ್ದಾನ ಪತ್ರ, ಸಾಲಗಾರನ ಸಾಲ ನೀಡಿದವರಿಗೆ ಕೊಡುವಂತಹ ಒಂದು ವಾಗ್ದಾನ ಪತ್ರ. ಇದರಲ್ಲಿ ಸಾಮಾನ್ಯವಾಗಿ ಏನಿರ್ತದೆ, ಇದರಲ್ಲಿ ವಿವರಣೆ ಏನಿರ್ತದೆ, ಅದರ ಕಂಟೆಂಟ್ ಹೇಗಿರ್ತದೆ ಅಂದ್ರೆ, ನಾನು ಎಷ್ಟು ಹಣವನ್ನು ಪಡೆದಿದ್ದೇನೆ ಮತ್ತೆ ಅದನ್ನ ನಾನು ಹೆಂಗ್ ಹಿಂತಿರುಗಿಸ್ತೇನೆ ಅನ್ನೋದ್ರ ಬಗ್ಗೆ ಒಂದು ವಾಗ್ದಾನ ಇರ್ತದೆ, ಒಂದು ಪ್ರಾಮಿಸ್ ಇರ್ತದೆ. ಅಂದ್ರೆ ಅದರ ವಿವರ ಇರ್ತದೆ. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನಾನು ಇಂತಿಷ್ಟು ಹಣವನ್ನು ನಿಮ್ಮಿಂದ ಪಡೆದಿದ್ದೇನೆ, ಅದು ಒಪ್ಪಿಗೆ ಪತ್ರ ಆದಂಗೂ ಆಗತ್ತೆ. ಪ್ಲಸ್ ನಿಗದಿತ ಬಡ್ಡಿಯೊಂದಿಗೆ ತಿರುಗಿಸುತ್ತೇನೆ. ಅದರಲ್ಲಿ ಹಿಂತಿರುಗಿಸುತ್ತೇನೆ ಅನ್ನುವಾಗ ನಾವು ಎಲಾಬರೇಟ್ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಅವಧಿ ಯಾವ್ದ್ಯಾವ್ದಿದೆ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿ, ಇಂತಿಷ್ಟು ಅವಧಿಗಳೊಳಗೆ ಇಷ್ಟು ಕಂತುಗಳ ಮೂಲಕ ನಿಮಗೆ ಮರುಪಾವತಿ ಮಾಡುತ್ತೇನೆ ಅನ್ನೋ ತರದಲ್ಲಿ ಕಂಡೀಷನ್ಸ್ ಇರುತ್ತೆ ಎಷ್ಟೋ ಪ್ರಾಮಿಸರಿ ನೋಟ್ಗಳಲ್ಲಿ. ಸೊ ಇದು ಪ್ರಾಮಿಸರಿ ನೋಟ್ ಏನು ಅಂತ ಹೇಳಿದ್ರೆ, ಒಂದು ನಾನು ಹಣವನ್ನು ಪಡೆದಿದ್ದಕ್ಕೆ ಮತ್ತು ನಾನು ಹಣವನ್ನ ವಾಪಸ್ ಕೊಡ್ತಾ ಇದ್ದೇನೆ ಅನ್ನೋದಕ್ಕೆ ಒಂದು ಭರವಸೆ, ಹಣವನ್ನು ಪಡೆದಿದ್ದಕ್ಕೆ ಒಂದು ಸಾಕ್ಷಿ. ಪ್ರಾಮಿಸ್ ಎರಡು ಇರ್ತದೆ. ಒಂದು ನಾನು ಪಡೆದಿದ್ದೇನೆ ಅನ್ನೋ ಹೇಳಿಕೆ ಇರ್ತದೆ, ಜೊತೆಗೆ ನಾನು ಇದನ್ನ ಈ ರೀತಿ ವಾಪಸ್ ಕೊಡ್ತೇನೆ ಅನ್ನೋ ಒಂದು ಪ್ರಾಮಿಸ್ ಇರ್ತದೆ. ಅದೆರಡು ಇದ್ದರೆ ಆ ಪ್ರಾಮಿಸರಿ ನೋಟ್ ಆಗುತ್ತೆ. ಇದು ನಮ್ಮಲ್ಲಿ ಎಲ್ಲ ಕಡೆ ಸಾಮಾನ್ಯವಾಗಿ ಪ್ರಚಲಿತವಾಗಿರುವಂತಹ ಒಂದು ವ್ಯವಸ್ಥೆ. ಈ ಪ್ರಾಮಿಸರಿ ನೋಟಿಗೆ ಒಂದು ಸಾಕ್ಷಿ ಇರ್ಬೇಕಾಗ್ತದೆ. ಅಂದ್ರೆ ಒಂದು ಸಾಕ್ಷಿ ಇದ್ದರೆ ಈ ಪ್ರಾಮಿಸರಿ ನೋಟ್ ಅನ್ನ ಬರೆದುಕೊಟ್ಟಿದ್ದ ಅವನೇ ಅಂತೇಳಿ ಆಗಿರ್ಬೇಕು, ಅದಕ್ಕೊಂದು ಒಂದು ಸಾಕ್ಷಿ ಆಗುತ್ತೆ. ಇದು ಸಾಲಗಾರ ಹಣವನ್ನ ಪಡೆದಿದ್ದಕ್ಕೆ ಒಂದು ಪ್ರಬಲವಾದ ಸಾಕ್ಷಿ. ನಮಗೆ ಎಷ್ಟೋ ಸಾರಿ ನಾವು ಅನ್ಕೊಳ್ತೀವಿ, ಪ್ರಾಮಿಸರಿ ನೋಟ್ ಬೇಕೇ ಬೇಕಾ ಸರ್? ಎಸ್,
ಸರ್ ನಾವು ಚೆಕ್ ಮೂಲಕ ಕೊಟ್ಟಿದ್ದೀವಿ ಸರ್, ಚೆಕ್ ಮೂಲಕ ಕೊಟ್ಟಿದ್ದಕ್ಕೆ ಬ್ಯಾಂಕ್ ಅಲ್ಲಿ ಪಾಸ್ ಆಗಿರ್ತದೆ, ಆ ಕಾರಣಕ್ಕೋಸ್ಕರ ನಮಗೆ ಅದೇ ಸಾಕ್ಷಿ ಆಗುತ್ತಲ್ಲ ಸರ್. ಎಕ್ಸ್ಟರ್ನಲ್ ಸಾಕ್ಷಿ, ಬ್ಯಾಂಕಿನ ಸಾಕ್ಷಿಗಿಂತ ಇನ್ನೆಂತ ದೊಡ್ಡ ಸಾಕ್ಷಿ ಬೇಕು? ಲಿಟಿಗೇಷನ್ ಶುರುವಾಗತ್ತೆ. ನಾನು ಸಾಲ ತಗೊಂಡಿರ್ಲಿಲ್ಲ, ನಾನು ಹಿಂದೆ ಅವರಿಗೆ ಕೊಟ್ಟಿರುವಂತ ಡೆಪಾಸಿಟ್ ಅನ್ನು ಅವ್ರು ವಾಪಸ್ ಕೊಟ್ಟಿದ್ದಾರೆ, ನಾನು ಬೇರೆ ಏನೋ ಒಂದು ವಿಷಯ ಹೇಳಿ ಅವರು ನನಗೆ, ಅಥವಾ ನಾನು ಬೇರೆ ವ್ಯವಹಾರದ ನಿಮಿತ್ತ ಅವರಿಂದ ಅವ್ರು ನನಗೆ ಕೊಟ್ಟಿರುವಂತ ಅಮೌಂಟ್ ಇದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಏನಾದ್ರೂ ಹೇಳ್ಬಿಡ್ಬೋದು. ಸಾಲ ಚೆಕ್ ಇಂದ ಅವನಿಗೆ ಪೇಮೆಂಟ್ ಆಗಿದ್ದಕ್ಕೆ ಚೆಕ್ ನಮಗೆ ಸಾಕ್ಷಿಯಾಗತ್ತೆ ಹೊರತು ಅದು ಸಾಲದ ರೂಪದಲ್ಲಿ ಆಗಿದೆ ಅನ್ನೋದಕ್ಕೆ ಪ್ರಾಮಿಸರಿ ನೋಟ್ ಇಂಪಾರ್ಟೆಂಟ್. ನಮಗೆ ಎಲ್ಲೋ ಒಂದ್ ಕಡೆಗೆ ಸರ್ ನಮ್ಮಲ್ಲಿ ಸಾಲದ ಪತ್ರ ಇರ್ತದೆ, ಅಗ್ರಿಮೆಂಟ್ ಇರ್ತದೆ, ಅಗ್ರಿಮೆಂಟ್ ನಮ್ಮ ಅವರ ಮಧ್ಯೆ ಇರುವಂತ ಒಡಂಬಡಿಕೆ. ಆದರೆ ನಾನು ಸಾಲವನ್ನು ಪಡೆದಿರುತ್ತೇನೆ, ಆ ಸಾಲವನ್ನು ಹಿಂತಿರುಗಿಸ್ತೇನೆ ಅನ್ನೋ ಒಂದು ಪ್ರಾಮಿಸ್ ಇದೆಯಲ್ಲ, ಇಟ್ ವೈಸ್ ಮೋರ್ ಇನ್ ಕೇಸ್ ಆಫ್ ಲಿಟಿಗೇಷನ್. ಪ್ರಾಮಿಸರಿ ನೋಟ್ ಇಲ್ಲದೆ ಹೋದ್ರೆ ವಸೂಲು ಮಾಡ್ಲಿಕ್ಕೆ ಆಗೋದೇ ಇಲ್ವಾ? ಲಿಟಿಗೇಷನ್ ಸ್ವಲ್ಪ ಸಂಕೀರ್ಣ ಆಗುತ್ತೆ, ಕಾಂಪ್ಲಿಕೇಶನ್ ಆಗುತ್ತೆ. ಅದೇ ಪ್ರಾಮಿಸರಿ ನೋಟ್ ಇದೆ, ವ್ಯಾಲಿಡ್ ಪ್ರಾಮಿಸರಿ ನೋಟ್ ವಿತ್ ಅಪ್ರೋಪ್ರಿಯೇಟ್ ಸ್ಟ್ಯಾಂಪ್ ಡ್ಯೂಟಿ, ಅದು ಇದೆ ಅಂತ ಹೇಳಿದ್ರೆ ನಿಮಗೆ ದಟ್ ಈಸ್ ದಿ ಅಲ್ಟಿಮೇಟ್ ಪ್ರೂಫ್ ದಟ್ ಹಿ ಹ್ಯಾಸ್ ಬಾರೋಡ್ ಮನಿ ಫ್ರಮ್ ಯು. ಹಾಗಾಗಿ ನೀವು ಯಾವುದೇ ಸಾಲವನ್ನ ನೋಡಿದ್ರೆ, ಈವನ್ ನೀವು LIC ಯಲ್ಲಿ ನಿಮ್ಮ ಬಾಂಡ್ ಇಟ್ಟು ಸಾಲವನ್ನು ಪಡೆದ್ರು ಕೂಡ ಅವರು ಪ್ರಾಮಿಸರಿ ನೋಟ್ ಅನ್ನ ತಗೊಳ್ತಾರೆ. ನಿಮ್ಮದೇ LIC ಪಾಲಿಸಿ ಮೇಲೆ ಕೊಡೋದಿದ್ರು ಅವರೊಂದು ಪ್ರಾಮಿಸರಿ ನೋಟ್ ತಗೊಳ್ತಾರೆ, ಬ್ಯಾಂಕ್ನವರು ತಗೊಳ್ತಾರೆ. ಯಾಕೆಂದ್ರೆ ಎಲ್ಲ ಕಡೆ ಈ ಪ್ರಾಮಿಸರಿ ನೋಟ್ ಇಟ್ ಪ್ಲೇಸ್ ಎ ಮೇಜರ್ ರೋಲ್. ಇಟ್ ಈಸ್ ದಿ ಅಡ್ಮಿಷನ್ ಬೈ ದಿ ಲೋನಿ ದಟ್ ಹಿ ಹ್ಯಾಸ್ ಬಾರೋಡ್ ಮನಿ ಅಥವಾ ಹಿ ಹ್ಯಾಸ್ ಟೇಕನ್ ಮನಿ, ಹಿ ಹ್ಯಾಸ್ ರಿಸೀವ್ಡ್ ಮನಿ ಅನ್ನೋದಕ್ಕೆ ಅದು ಸಾಕ್ಷಿ. ಯಾಕೆಂದ್ರೆ ಇದಕ್ಕೆ ಕಾನೂನು ಮಾನ್ಯತೆ ಕೂಡ ಇದೆ. ಪ್ರಾಮಿಸರಿ ನೋಟ್ ಸುಮ್ಮನೆ ನಮಗೆ ಎಡಿಷನಲ್ ಡಾಕ್ಯುಮೆಂಟ್ ಆಗಿ ಸುಮ್ಮನೆ ತಗೊಳ್ತಾ ಇದೀವಿ ಅಲ್ಲ, ಇದಕ್ಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಕಾನೂನು ಮಾನ್ಯತೆ ಇದೆ ಇದಕ್ಕೆ. ಅಕಸ್ಮಾತ್ ಅವನು ಯಾವುದೇ ಕಾರಣಕ್ಕೆ ಸಾಲವನ್ನು ಹಿಂತಿರುಗಿಸ್ಲಿಕ್ಕೆ ವಿಫಲನಾದ ಅಂದ್ರೆ ದಿಸ್ ಬಿಕಮ್ಸ್ ದಿ ಮೇಜರ್ ಸೋರ್ಸ್ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಇದು ಬೇಕಾಗತ್ತೆ. ಎಷ್ಟೋ ಸಾರಿ ಪ್ರಾಮಿಸರಿ ನೋಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಸಾಲ ಕೊಟ್ಟಿರೋದಕ್ಕೆ ಅನುಮಾನಾಸ್ಪದ ಅಂತ ಹೇಳುವಂತಹ ಸಂದರ್ಭಗಳು ಬರುತ್ತೆ. ಹಾಗಾಗಿ ಇದು ಸಾಲಗಾರರ ಹಣ ಇದು ಮಾಡದೆ ಹೋದ್ರೆ ನ್ಯಾಯಾಲಯಗಳಲ್ಲಿ ದಾವೆ ಹೂಡ್ಲಿಕ್ಕೆ, ಅದರಲ್ಲೂ AR ಕೋರ್ಟ್ ಅಲ್ಲಿ ನಮಗೆ ಅಷ್ಟು ಪ್ರಬಲವಾದ ಸಾಕ್ಷಿ ಬೇಕೇ ಬೇಕಾಗತ್ತಾ ಇಲ್ವಾ ಅದು ಬೇರೆ. ಆದ್ರೆ ನ್ಯಾಯಾಲಯಗಳಲ್ಲಿ ಹೂಡೋದಿದ್ರೆ, ಅಂದ್ರೆ ಸಿವಿಲ್ ಕೋರ್ಟ್ಗಳಲ್ಲಿ ನೀವೇನಾದ್ರು ಹೋಗಿ ವ್ಯಾಜ್ಯ ಹೂಡೋದಿದ್ರೆ ಪ್ರಾಮಿಸರಿ ನೋಟ್ ಇಸ್ ಎ ಮಸ್ಟ್. ಹಾಗಾಗಿ ಅದು ಬೇಕೇ ಬೇಕಾಗುತ್ತೆ. ಇನ್ನು ಮೂರನೇದು ಮಾರ್ಟ್ಗೇಜ್ ಡೀಡ್. ಸಪೋಸ್ ನೀವು ಇದನ್ನ ಮಾಡ್ಕೊಳ್ತಾ ಇದ್ದೀರಿ, ಭದ್ರತಾ ಸಾಲ ಕೊಡ್ತಾ ಇದ್ದೀರಿ, ಆ ಭದ್ರತೆ ಸ್ಥಿರಾಸ್ತಿ ಆಗಿದೆ, ಆ ಸ್ಥಿರಾಸ್ತಿಯನ್ನ ಭದ್ರತಾ ಸಾಲವನ್ನ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ದೊಡ್ಡ ಸಾಲವನ್ನ ಕೊಡುವಾಗ ಈ ಆಸ್ತಿಯನ್ನ ಭದ್ರತೆಯಾಗಿ ಇಟ್ಕೊಳ್ತಾ ಇರ್ತೀರಿ. ಅದಕ್ಕೆ ನಿಮಗೆ ಇದು ಒಂದು ಮಾರ್ಟ್ಗೇಜ್ ಡೀಡ್ ಅಂತ ಹೇಳ್ತೀವಿ. ಮಾರ್ಟ್ಗೇಜ್ ಮಾಡ್ಲಿಕ್ಕೆ ಒಂದು ಡೀಡ್, ಅಡಮಾನ ಪತ್ರ, ಆಸ್ತಿ ಪತ್ರ ಅಲ್ಲ, ಆಸ್ತಿಯನ್ನ ಅಡಮಾನ ಮಾಡ್ಲಿಕ್ಕೆ ಒಂದು ಕರಾರ್ ಮಾಡ್ಕೊಳ್ತೀರಿ, ಒಂದು ಮಾರ್ಟ್ಗೇಜ್ ಡೀಡ್ ಮಾಡ್ಕೊಳ್ತೀರಿ. ಆ ಅಡಮಾನ ಪತ್ರವನ್ನ ನಾವು ಬರ್ಸ್ಕೊಳ್ತೀವಿ. ಇದು ಸ್ಥಿರಾಸ್ತಿಯನ್ನ ನಮ್ಮಲ್ಲಿ ಇಟ್ಟಿರೋದಕ್ಕೆ ಒಂದು ಸಾಕ್ಷಿ. ಸಾಲಗಾರ ಏನಿದಾನೆ ಅವನು ತನ್ನ ಚಿರ ಆಸ್ತಿಯನ್ನ, ಮನೆ ಇರ್ಬೋದು, ಜಮೀನ್ ಇರ್ಬೋದು, ಅಥವಾ ಸೈಟ್ಗಳು ಇರ್ಬೋದು, ಸ್ಥಿರಾಸ್ತಿಗೆ ಮಾತ್ರ ಮಾರ್ಟ್ಗೇಜ್ ಡೀಡ್ ಬರುತ್ತೆ, ಚರಾಸ್ತಿಗಳಿಗೆ ಮಾರ್ಟ್ಗೇಜ್ ಡೀಡ್ ಬರೋದಿಲ್ಲ. ಹಾಗಾಗಿ ಹಿಂದೆ ಯಾವತ್ತೋ ಒಂದು ಸರಿ ನಾನು ಸಾಲಗಳ ಬಗ್ಗೆ ಹೇಳುವಾಗ ಮಾರ್ಟ್ಗೇಜ್ ಡೀಡಿಗೂ, ಹೈಪಥಿಕೇಶನ್ ಡೀಡಿಗೂ, ಪ್ಲೆಡ್ಜಿಗೂ ವ್ಯತ್ಯಾಸಗಳನ್ನೆಲ್ಲ ಹೇಳಿದ್ದೆ, ನಮ್ಗೆ ನೆನಪಿರ್ಬೋದು. ಹಾಗೆ ಸಾಲಗಾರ ತನ್ನ ಸ್ಥಿರ ಆಸ್ತಿ, ಮಾರ್ಟ್ಗೇಜ್ ಡೀಡ್ ಬರುವಂತದ್ದು ಕೇವಲ ಸ್ಥಿರ ಆಸ್ತಿಗಳು. ಇದನ್ನ ನಾವು ಡೀಡ್ ಅನ್ನ ರಿಜಿಸ್ಟರ್ ಮಾಡುವಂತದ್ದು ಸಬ್ ರಿಜಿಸ್ಟ್ರಾರ್ ಆಫೀಸ್. ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಅದನ್ನ ನೋಂದಣಿ ಮಾಡಬೇಕು. ಯಾವುದನ್ನ? ಮಾರ್ಟ್ಗೇಜ್ ಡೀಡ್ ಅನ್ನ. ಮಾರ್ಟ್ಗೇಜ್ ಡೀಡ್ ಅನ್ನೋದು ಒಂದು ಡಾಕ್ಯುಮೆಂಟ್, ಅದನ್ನ ನೋಂದಣಿ ಮಾಡ್ತೀವಿ ನಾವು. ಡೀಡ್ಸ್ ಅಂತೇಳಿ ಅದು ಇದೆ.
ಕೆಲವೊಂದು ಸಂದರ್ಭಗಳಲ್ಲಿ ಫುಲ್ ರಿಜಿಸ್ಟರ್ಡ್ ಮಾರ್ಟ್ಗೇಜ್ ಮಾಡ್ತೀವಿ. ಆ ರೀತಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆಯಾ ಸಂದರ್ಭಗಳಲ್ಲಿ ಆಯಾ ಸಂಸ್ಥೆಗಳಿಗೆ ಯಾವ್ಯಾವ ರೀತಿ ಬೇಕು ಅಂತ ಹೇಳಿ ಕೆಲವು ಸಾರಿ ನೋಂದಣಿ ಶುಲ್ಕ ಅಥವಾ ಸ್ಟ್ಯಾಂಪ್ ಡ್ಯೂಟಿಯನ್ನ ನಾವು ಗಣನೆ ತಗೊಂಡಾಗ EMTD ಮಾಡಿದ್ರೆ ಸಾಕ ಅಥವಾ ಫುಲ್ ಮಾರ್ಟ್ಗೇಜ್ ಡೀಡ್ ಬೇಕಾಗತ್ತಾ, ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಕೆಲವು ಸಾರಿ ಫುಲ್ ಮಾರ್ಟ್ಗೇಜ್ ಬೇಕಾಗತ್ತೆ, ಆ ಲೋನ್ ಅಕೌಂಟ್ ಅನ್ನ ಸ್ವಲ್ಪ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ. ಅದು ದುಬಾರಿ ಆಗತ್ತೆ ಅಂದ್ರೆ EMTD ಅನ್ನು ಮಾಡ್ತೀವಿ, ಸ್ವಲ್ಪ ಕಡಿಮೆ ವೆಚ್ಚ ಇದೆ ಅದು. ಆದ್ರೆ ಇದು ಮಾರ್ಟ್ಗೇಜ್ ಡೀಡ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸ್ಥಿರಾಸ್ತಿ ಮೇಲಿನ ಆಧಾರ ರಹಿತ ಸಾಲವಾಗುತ್ತೆ. ಅಲ್ಲಿ ನೋಂದಣಿ ಮಾಡಿದ್ರೆ ಮಾತ್ರ ಅದು ವ್ಯಾಲಿಡ್. ನೋಂದಣಿ ಮಾಡದೆ ಮಾರ್ಟ್ಗೇಜ್ ಡೀಡ್ ಮಾಡ್ಕೊಂಡಿದ್ದೀವಿ ಸರ್, ಇದು ಸೈನ್ ಮಾಡಿದ್ದಾನೆ, ಯಾವತ್ತೋ ಒಂದಿನ ಅವನು ಮಾತಿಗೆ ತಪ್ಪದಾದ್ರೆ ನಾವು ಹೋಗಿ ರಿಜಿಸ್ಟರ್ ಮಾಡಿಸ್ತೀವಿ, ಇಲ್ಲ. ಯಾಕಂದ್ರೆ ಅವನು ಬರ್ಬೇಕಾಗತ್ತೆ, ಸಾಲಗಾರ ಕೂಡ ಬರ್ಬೇಕಾಗತ್ತೆ. ಹಾಗಾಗಿ ಮಾರ್ಟ್ಗೇಜ್ ಡೀಡ್ ವ್ಯಾಲಿಡಿಟಿ ಯಾವಾಗ ಬರುತ್ತೆ ಅಂದ್ರೆ ಓನ್ಲಿ ವೆನ್ ಇಟ್ ಈಸ್ ಗೆಟಿಂಗ್ ವೆಟೆಡ್ ಅಥವಾ ರಿಜಿಸ್ಟರ್ಡ್ ವಿತ್ ದಿ ಸಬ್ ರಿಜಿಸ್ಟ್ರಾರ್. ಒಂದು ವೇಳೆ ಸಾಲಗಾರ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ವಿಫಲನಾದ್ರೆ ನಮಗೆ ಹಕ್ಕನ್ನ ಮಂಡಿಸ್ಲಿಕ್ಕೆ ಈ ಮಾರ್ಟ್ಗೇಜ್ ಬೇಕಾಗುತ್ತೆ. ಅಕಸ್ಮಾತ್ ಅವ್ರು ಸಾಲ ಕೊಡ್ಲಿಲ್ಲ ಅಂದ್ರೆ ನಾವು ಮಾರ್ಟ್ಗೇಜ್ ಡೀಡ್ ಇದೆ ಅಂತ ಹೇಳಿದ್ರೆ ಆ ಆಸ್ತಿಯನ್ನ, ಆ ಭದ್ರತೆಯನ್ನ ಇವನ್ನ ವಸೂಲು ಮಾಡಿಕೊಂಡು ಕಬ್ಜಾ ತಗೊಂಡು ಅದನ್ನ ಹರಾಜು ಹಾಕಿ ವಸೂಲು ಮಾಡುವ ಹಕ್ಕುಗಳು ಸಿಗತ್ತೆ. ಸೊ ದಿಸ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಮಾರ್ಟ್ಗೇಜ್ ಡೀಡ್. ಸಾಲದ ಅಗ್ರಿಮೆಂಟು, ಪ್ರಾಮಿಸರಿ ನೋಟು, ಮಾರ್ಟ್ಗೇಜ್ ಡೀಡು, 3 ಡಾಕ್ಯುಮೆಂಟೇಶನ್. 4ನೇದು ಮತ್ತು ಅತಿ ಮುಖ್ಯವಾಗಿರುವಂತದ್ದು ನಮಗೆ ಜಾಮೀನುದಾರರ ಒಪ್ಪಿಗೆ. ಜಾಮೀನುದಾರರ ಒಪ್ಪಿಗೆ ಬೇಕಾಗತ್ತೆ ನಮಗೆ, ಗ್ಯಾರಂಟರ್ಸ್ ಕನ್ಸೆಂಟ್ ಇಲ್ಲದೆ ಜಾಮೀನ್ದಾರ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಹಿಂದೊಮ್ಮೆ ಹೇಳಿದ್ದೆ, ನಿಮ್ಗೆ ಡಾಕ್ಯುಮೆಂಟೇಶನ್ ಸಮಯದಲ್ಲಿ ಯಾರು ಸೈನ್ ಹಾಕ್ಬೇಕೋ ಅವರು ನಿಮ್ಮ ಕಚೇರಿಗೆ ಬಂದು ಸಹಿ ಹಾಕ್ಬೇಕು, ಅಥವಾ ನಮ್ಮ ಸಿಬ್ಬಂದಿಗಳು ಅವ್ರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ನಮ್ಮ ಸಿಬ್ಬಂದಿಗಳ ಸಕ್ಷಮದಲ್ಲಿ ಅವ್ರು ಸಹಿ ಹಾಕ್ಬೇಕು. ನಾವು ಅವರಿಗೆ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಅವರು ಸಹಿ ಹಾಕ್ಸ್ಕೊಂಡು ಬರ್ಲಿ ಅಂತ ಕೊಡುವಂತದ್ದು ತಪ್ಪಾಗತ್ತೆ. ಯಾಕೆಂದ್ರೆ ರವೀಂದ್ರನಾಥ್ಗೆ ಆ ರೀತಿ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ, ರವೀಂದ್ರನಾಥ್ ತನ್ನ ಗ್ಯಾರಂಟರ್ ಸಿಗ್ನೇಚರ್ ನ ತಾನೇ ಹಾಕಿದ್ದಾನೆ ಅಥವಾ ಬೇರೆ ಯಾರ ಹತ್ರ ಹಾಕ್ಸಿದ್ದಾನೆ, ಒರಿಜಿನಲ್ ಗ್ಯಾರಂಟರ್ಗೆ ಗೊತ್ತೇ ಇಲ್ಲ, ಜಾಮೀನ್ದಾರಿಗೆ ಗೊತ್ತೇ ಇಲ್ಲ ಅಂತ ಹೇಳಿ ಆಗುವಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಅದು. ಹಾಗಾಗಿ ಜಾಮೀನುದಾರನಿಗೆ ನಾವು ಸೈನ್ ಹಾಕ್ಸುವಾಗ ನಮ್ಮ ಸಮಕ್ಷಮದಲ್ಲೇ ಅದು ಆಗ್ಬೇಕು ಅನ್ನೋದು ಒಂದು ಕಂಡೀಷನ್. ಜಾಮೀನ್ದಾರರು ಅಂದ್ರೆ ಸಾಲಗಾರ ಇರ್ಬೋದು, ಜಂಟಿ ಸಾಲಗಾರ ಇರ್ಬೋದು, ಜಾಮೀನ್ದಾರ ಇರ್ಬೋದು, ಎಲ್ಲರೂ ನಮ್ಮ ಎದುರಿಗೆ ನಮ್ಮಲ್ಲಿಯ ಆಥರೈಸ್ಡ್ ಒಬ್ಬ ಏನು ಡಾಕ್ಯುಮೆಂಟೇಶನ್ ಮಾಡ್ತಾನೆ, ಬ್ರಾಂಚ್ ಮ್ಯಾನೇಜರ್ ಇರ್ಬೋದು ಅಥವಾ CEO ಇರ್ಬೋದು ಅಥವಾ ಡೈರೆಕ್ಟರ್ಸ್ ಇರ್ಬೋದು, ಯಾರದ್ದು ಸರಿಯಾದ ನಿಯುಕ್ತಿಗೊಂಡಂತಹ ಒಬ್ಬ ಆಫೀಸರ್ ಎದುರುಗಡೆಗೆ ಅವರು ಸಹಿ ಹಾಕ್ಬೇಕು. ಅವರು ಸಹಿ ಅಷ್ಟು ಇಂಪಾರ್ಟೆಂಟ್. ಯಾಕೆಂದ್ರೆ ಸಾಲಗಾರ ಸಾಲವನ್ನ ಮರುಪಾವತಿ ಮಾಡದೆ ಹೋದ್ರೆ ಜಾಮೀನುದಾರ ಹೊಣೆಗೆ ಹೊರಬೇಕಾಗತ್ತೆ. ಹಾಗಾಗಿ ಸಾಲದ ಸುರಕ್ಷತೆಗೋಸ್ಕರ ನಾವು ಗ್ಯಾರಂಟರ್ನ ಕೇಳ್ತೀವಿ. ಅಕಸ್ಮಾತ್ ಸಾಲಗಾರ ಅದನ್ನು ಸಾಲ ಮರುಪಾವತಿಸಿದ್ರೆ ಜಾಮೀನುದಾರರು ಅದನ್ನ ಆ ಹೊಣೆಯನ್ನು ಹೊರ್ತಾರೆ. ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು, ನಮ್ಮ ಇದರಲ್ಲಿ ಯಾರು ವ್ಯಕ್ತಿಗಳು ಆ ರೀತಿ ಜಾಮೀನು, ಎಷ್ಟು ವ್ಯಕ್ತಿಗಳನ್ನು ಜಾಮೀನು ತಗೊಂಡಿದೀವೋ ಅಷ್ಟು. ಜಾಮೀನು ಎಷ್ಟಿರ್ಬೇಕು ಸರ್, ಏನು ಕಂಡೀಷನ್ಸ್ ಇಲ್ಲ, ಒಬ್ಬರೇ ಜೈ, ಇಬ್ಬರು ಜೈ. ಸರ್ 3 ಜನ ಗ್ಯಾರಂಟರ್ ತಗೊಳ್ತೀವಿ, ಸಾಧ್ಯವಾದರೆ 2 ಜನಕ್ಕೆ ಲಿಮಿಟ್ ಮಾಡಿ, ಇಲ್ಲ 3 ಜನ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾವ ರೀತಿಯ ಜಾಮೀನುದಾರರಿರ್ಬೇಕು, ಜಾಮೀನುದಾರರ ಅರ್ಹತೆ ಏನಿರಬೇಕು ಅಂದ್ರೆ ಸಾಲದ ನಿಯಮಾವಳಿಗಳು ಹೇಳಬೇಕು. ನಾನು ಅವತ್ತು ಸಾಲದ ನಿಯಮಗಳನ್ನು ಹೇಳುವಾಗ ಜಾಮೀನುದಾರರ ಬಗ್ಗೆ ಹೇಳಿದ್ದೆ. ನಾನು ಯಾವ ರೀತಿ ಜಾಮೀನುದಾರ ಆಗಿರ್ಬೇಕು ಅಂತ. ಎಸ್ಪೆಷಲಿ ಒಂದು ಮಾತನ್ನ ನಾನು ರಿಪೀಟ್ ಮಾಡ್ತೀನಿ, ಮತ್ತೆ ನಿಮ್ಗೆ ಗೊತ್ತಿರಲಿ, ಯಾವುದೇ ಜಾಮೀನುದಾರರಾಗದಿದ್ರು ಅವರು ಕೂಡ ಸಾಲಗಾರರ ಕೆಟಗರಿಯ ಮೆಂಬರ್ ಆಗಿರಬೇಕು. ಸಾಮಾನ್ಯ ಸದಸ್ಯರಾಗಿದ್ರೆ ಸಾಮಾನ್ಯ ಸದಸ್ಯರು ಅಥವಾ ಸಹ ಸದಸ್ಯರಾಗಿದ್ರೆ ಸಾಮಾನ್ಯ ಸದಸ್ಯರು, ಅವರಿಗೊಂದಿಷ್ಟು ನಿಯಮಗಳನ್ನು ಹಾಕೊಂಡಿರ್ತೀವಿ. ಒಬ್ಬ ಸದಸ್ಯ ಇಬ್ಬರಿಗಿಂತ ಹೆಚ್ಚು ಸಾಲಗಳಿಗೆ ಜಾಮೀನುದಾರನ ಆಗುವಂತಿಲ್ಲ, ಏನೋ ಒಂದು ಕಂಡೀಷನ್. ಒಬ್ಬರಿಗಿಂತ ಹೆಚ್ಚು, ಇಬ್ಬರಿಗಿಂತ ಹೆಚ್ಚು, ಇಲ್ಲದ್ರೆ ಒಬ್ಬನೇ ಯಾವುದೋ ಒಂದು ಗುಂಪಿನ ಒಬ್ಬ ಸದಸ್ಯ ಎಲ್ಲರಿಗೂ ಅವನೇ ಜಾಮೀನುದಾರನಾಗಿ ಆ ಜಾಮೀನುದಾರನೇ ತಪ್ಪಿಸಿಕೊಂಡಲ್ಲಿ ನಮ್ಮ ಸಾಲಗಳಿಗೆ ಭದ್ರತೆ ಕಡಿಮೆ ಆಗ್ತದೆ, ಜಾಮೀನುದಾರ ಭದ್ರತೆ ಇರೋದಿಲ್ಲ.
ಹಾಗಾಗಿ ನಾವು ಕಂಡೀಷನ್ ಹಾಕ್ತೀವಿ ನಾವು ಯೂಶಲಿ. ಹಾಗಾಗಿ ಜಾಮೀನುದಾರರ ಒಪ್ಪಿಗೆ ಬೇಕಾಗುತ್ತೆ ನಮಗೆ. ಜಾಮೀನುದಾರರು ನಾವು ಹಿಂದೆನೆ ಹೇಳ್ದಂಗೆ ಸಾಲಗಾರನ ಜವಾಬ್ದಾರಿಯಷ್ಟೇ ಇರ್ತದೆ. ಸಾಲ ಸುಸ್ತಿ ಆಯ್ತು, ಡಿಫಾಲ್ಟ್ ಆಯ್ತು, ಜಾಮೀನುದಾರರ ಆಸ್ತಿ ಅಥವಾ ಸಂಬಳದಿಂದ ಹಣವನ್ನು ವಸೂಲಿ ಮಾಡುವ ಅಧಿಕಾರ ನಮ್ಮ ಸಂಸ್ಥೆಗೆ ಇರ್ತದೆ. ಗ್ಯಾರಂಟರ್ ಇಸ್ ಆಲ್ಸೋ ಈಕ್ವಲಿ. ಎಷ್ಟೋ ಸರಿ ನಮ್ಗನ್ಸುತ್ತೆ ಸರ್, ಉಂಡವನು ಅವನು, ಬಾಧ್ಯತೆ ಇವನಿಗೆ ಬರುತ್ತೆ, ಸಾಲವನ್ನು ತಗೊಂಡವನು ಅವನು, ಆದ್ರೆ ಇವನಿಂದ ವಸೂಲ್ ಮಾಡೋದು ತಪ್ಪಲ್ವಾ? ನಾವು ಒಂದೊಂದ್ಸರಿ ಆ ರೀತಿ ಯೋಚನೆ ಮಾಡ್ತೀವಿ. ಆದ್ರೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಅವನ ಬಾಧ್ಯತೆ ಹೇಗಿರ್ತದೆ ಅಂದ್ರೆ, ಇವನಿಗೆ ಸಾಲ ಕೊಡಿಸಿದ್ದು ತಾನು ಅನ್ನುವಂತ ಒಪ್ಪಿಗೆಯನ್ನ ಕೊಟ್ಟಿದ್ರೆ ಅವನ ಜವಾಬ್ದಾರಿ ಸಾಲಗಾರನಷ್ಟೇ ಇರ್ತದೆ. ಹಾಗಾಗಿ ಸಾಲಗಾರ ಸುಸ್ತಿ ಆದ್ರೆ ಕೆಲವು ಸಾರಿ ನಾವು ಕೇಸನ್ನ ಸಾಲಗಾರನ ವಿರುದ್ಧ ಹಾಕಿ ಪೂರ್ತಿ ಅವನಿಂದ ಬರೋದಿಲ್ಲ ಅಂತ ಆದ ಮೇಲೆ ಗ್ಯಾರಂಟರ್ ಮೇಲೆ ಹಾಕ್ಬೇಕು. ಆ ನಿಯಮ ಮೊದಲಿತ್ತು. ಈಗ ಜಾಮೀನುದಾರರು ಗಟ್ಟಿಯಾಗಿದ್ದಾರೆ, ಅವ್ರ ಮೇಲೆ ಕ್ರಮ ಜರುಗಿಸಿದ್ರೆ ಈ ಸಾಲ ಬೇಗ ವಸೂಲಾಗತ್ತೆ ಅನ್ನೋ ಭರವಸೆ ಇದ್ರೆ ಜಾಮೀನುದಾರರ ಮೇಲೆ ಕ್ರಮ ತಗೊಳ್ಬಹುದು. ನಾವು ಸಾಲ ಕೊಟ್ಟ ನಂತರ ನಾವು ವಸೂಲಿ ಮಾಡುವಾಗ ನಾವು ನೋಡುವಂತದ್ದು ಸಾಲಗಾರರ ಪರಿಸ್ಥಿತಿ ಏನಿದೆ, ಜಾಮೀನುದಾರ ಪರಿಸ್ಥಿತಿ ಏನಿದೆ, ಮರ ಗಟ್ಟಿನೋ ಬಳ್ಳಿ ಗಟ್ಟಿನೋ. ಕೆಲವೊಮ್ಮೆ ಮರ ವೀಕ್ ಆಗಿ ಬಳ್ಳಿನೇ ಗಟ್ಟಿ ಇರುತ್ತೆ ಅಂದ್ರೆ ಬಳ್ಳಿಯನ್ನೇ ಹಿಡ್ಕೊಂಡು ಜಗ್ತೀವಿ ನಾವು. ಹಾಗಾಗಿ ಗ್ಯಾರಂಟರ್ಗೆ ಮೊದಲು ಏನಿತ್ತು ಅಂದ್ರೆ, ಸಾಲಗಾರರಿಗೆ ಮೊದಲು ನೋಟಿಸ್ ಕೊಡಬೇಕು, ಅವರ ಮೇಲಿನ ಕಾನೂನು ಕ್ರಮ ಅಷ್ಟು ಮುಗಿದ ನಂತರ ಜಾಮೀನುದಾರರನ್ನ ಹಿಡ್ಕೊಂಡು ಅವರಿಂದ ವಸೂಲಿ ಮಾಡಬೇಕು. ಸಾಲಗಾರರು ಕೊಡುವಂತಹ ಹಣ ಪೂರ್ತಿಯಾಗಿ ಮರುಪಾವತಿ ಆಗಿಲ್ಲ ನಮ್ಮ ಸಾಲ ಅಂದ್ರೆ ಆ ನಂತರದಲ್ಲಿ ಗ್ಯಾರಂಟರ್ ಇಂದ ನಾವು ವಸೂಲಿ ಮಾಡಬಹುದು ಅನ್ನೋದಿತ್ತು. ಈಗಲೂ ಕೆಲವರು ಅದೇ ರೀತಿ ವಾದ ಮಾಡ್ತಾರೆ, ಸಾಲಗಾರರಿಗೆ ನೋಟಿಸ್ ಕೊಟ್ಟಿಲ್ಲ, ನಾವು ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಖಂಡಿತ ಅದು ಸಹಕಾರಿಯ ಅಥವಾ ಬ್ಯಾಂಕಿನ ಯಾರು ಸಾಲವನ್ನು ಕೊಟ್ಟಿದಾರೋ ಅವರ ತೀರ್ಮಾನ, ಅವರ ವಿವೇಚನೆ. ನಾನು ಸಾಲಗಾರನಿಗೆ ನೋಟಿಸ್ ಕೊಟ್ರೆ ಅವನ ಅಡ್ರೆಸ್ಸೇ ಇಲ್ಲ, ಅವನು ಓಡೋಗ್ಬಿಟ್ಟಿದ್ದಾನೆ, ಅಲ್ಲಿಗೆ ನೋಟಿಸ್ ಕೊಟ್ರೆ ಆ ನೋಟಿಸ್ ಚಾರ್ಜಸ್ ನನಗೆ ವೇಸ್ಟ್ ಆಗತ್ತೆ ಅಥವಾ ಪೋಸ್ಟೇಜ್ ಕೂಡ ವೇಸ್ಟ್ ಆಗತ್ತೆ ಅನ್ನೋದು ಮಂದಟ್ಟಾದಾಗ, ಜಾಮೀನುದಾರರು ನಮ್ಗೆ ಸಿಗ್ತಾ ಇದ್ದಾರೆ ಅಂದಾಗ ಜಾಮೀನುದಾರರಿಗೆ ನಾವು ಸಾಲದ ಬಗ್ಗೆ ನಾವು ಮಾಹಿತಿಯನ್ನು ನೀಡಿ ಅವರಿಂದ ವಸೂಲಿ ಮಾಡ್ತೀವಿ. ಅದು ಖಂಡಿತ ಕಾನೂನು ಮಾನ್ಯತೆ ನೀಡುತ್ತೆ. ಹಾಗಾಗಿ ಸಾಲಗಾರರಿಗೆ ಮೊದಲು ನಾವು ಮಾಡ್ಕೊಳ್ಬೇಕು ಅನ್ನೋ ಹಿಂದಿನ ಥಿಯರಿ ಈಗಿನ ಇದರಲ್ಲಿ ಇಲ್ಲ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಜಾಮೀನ್ದಾರನ ಯಾರನ್ನಾರು ತಗೊಳ್ಬಹುದಾ? ಒಟ್ಟು 18 ವರ್ಷ ಆಗಿರುವಂತಹ ಯಾವುದೇ ಒಬ್ಬ ಸದಸ್ಯನ ತಗೊಳ್ಳೋಣ? ಖಂಡಿತ ಹಾಗೆ ಮಾಡಬೇಡಿ. ಜಾಮೀನುದಾರರು ಕೂಡ ಸಾಲಗಾರನಷ್ಟೇ ಜವಾಬ್ದಾರಿ ಇರೋದ್ರಿಂದ ಅಷ್ಟೇ ಸರಿಯಾದ ವ್ಯಕ್ತಿಯನ್ನ ನಾವು ಜಾಮೀನುದಾರನ ತಗೊಳ್ಬೇಕಾಗುತ್ತೆ. ಉತ್ತಮ ಕ್ರೆಡಿಟ್ ಸ್ಕೋರ್ ಇರಬೇಕು, ಉತ್ತಮ ಆದಾಯ ಇರಬೇಕು. ಅಂತಹ ವ್ಯಕ್ತಿಗಳನ್ನು ಮಾತ್ರ ಜಾಮೀನ್ದಾರರನ್ನ ಮಾಡಿ. ಎಷ್ಟೊಂದು ಸಂಸ್ಥೆಗಳಲ್ಲಿ, ನಮ್ಮಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಜಾಮೀನುದಾರರಾಗುವಂತಿಲ್ಲ, ಅವರ ಕುಟುಂಬಸ್ಥರು ಅವರಿಗೆ ಜಾಮೀನುದಾರರಾಗುವಂತಿಲ್ಲ ಅನ್ನೋ ಕಂಡೀಷನ್ ಹಾಕೊಂಡಿರ್ತಾರೆ. ವ್ಯಾಲಿಡ್. ಯಾಕಂದ್ರೆ ಗಂಡ ಹೆಂಡತಿಯಿಂದ ಜಾಮೀನು ಸೈನ್ ಹಾಕ್ಸಿ ಅವಳಿಂದ ಒಂದು ಸದಸ್ಯತ್ವ 100 ರೂಪಾಯಿನೋ 115 ರೂಪಾಯಿನೋ ಕೊಟ್ಟು ಒಂದು ಸದಸ್ಯತ್ವ ಮಾಡಿಸಿ ಒಂದು ಗ್ಯಾರಂಟರ್ ಆಬ್ಲಿಗೇಷನ್ ಮಾಡಿಸ್ಬಿಟ್ರೆ ಗಂಡ ವೀಕ್ ಆದ್ರೆ ಹೆಂಡತಿ ಆಟೋಮೆಟಿಕಲಿ ವೀಕ್ ಆಗಿದೆ ಅಂತಾನೆ. ಅವ್ರ ಹತ್ರ ಗಂಡನ ಹತ್ರ ಆದಾಯ ಇಲ್ಲ ಅಂದ್ರೆ ಹೆಂಡತಿಯಿಂದ ಎಷ್ಟೋ ಸಂದರ್ಭಗಳಲ್ಲಿ ಆದಾಯ ಇರೋದಿಲ್ಲ. ಸೊ ಕೆಲವೊಂದು ಸಹಕಾರ ಸಂಘಗಳಲ್ಲಿ ಹೆಂಡತಿಗೆ ಅಥವಾ ಗಂಡನಿಗೆ ಪ್ರತ್ಯೇಕವಾದ ಆದಾಯ ಇಲ್ಲದಿದ್ದಲ್ಲಿ ಅವರನ್ನು ಗ್ಯಾರಂಟರ್ ಅಥವಾ ಜಾಮೀನುದಾರರನ್ನಾಗಿ ಪರಿಗಣಿಸುವಂತಿಲ್ಲ ಅನ್ನೋ ಕಂಡೀಷನ್ ಹಾಕೊಳ್ತಾರೆ. ಸಪೋಸ್ ಹೆಂಡತಿನ ಎಂಪ್ಲಾಯಿ, ಶಿ ಹ್ಯಾಸ್ ಗಾಟ್ ಹರ್ ಓನ್ ಇನ್ಕಮ್, ಅವಳಿಗೆ ತನ್ನದೇ ಆದ ಆದಾಯ ಇದೆ, ಆವಾಗ ಅವಳನ್ನ ಕೂಡ ನಾವು ಜಾಮೀನ್ದಾರರನ್ನು ಮಾಡ್ಕೊಳ್ಬಹುದು. ಗಂಡನ ಆದಾಯದ ಮೇಲೆ ಪೂರ್ತಿ ಡಿಪೆಂಡ್ ಆಗಿದ್ದಾರೆ, ಹೆಂಡತಿಗೆ ಬೇರೆ ಪ್ರತ್ಯೇಕವಾದ ಆದಾಯ ಇಲ್ಲ. ಆಗ ನೀವು ಅವರನ್ನ ಗ್ಯಾರಂಟರ್ ಮಾಡಿದರೆ ಕೇವಲ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ ಆಡಿಟರಿಗೆ ಒಬ್ಬ ಸೈನ್ ಹಾಕಿದೀವಿ ಸರ್ ಗ್ಯಾರಂಟರ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದೀವಿ ಹೊರತು ಇಟ್ ಮೇ ನಾಟ್ ಸರ್ವ್ ಯುವರ್ ಪರ್ಪಸ್. ಹಾಗಾಗಿ ಜಾಮೀನುದಾರರು ಯಾರನ್ನು ತಗೊಳ್ತೀವಿ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸಾಲದ ಅಗ್ರಿಮೆಂಟ್, ಪ್ರಾಮಿಸರಿ ನೋಟ್, ಗ್ಯಾರಂಟರ್ ಕನ್ಸೆಂಟ್ ಮತ್ತು ಮಾರ್ಗೇಜ್ ಡೀಡ್
ಇವು ನಾಲ್ಕನ್ನು ನಾವು ವ್ಯವಸ್ಥಿತ ಮಾಡ್ಕೊಂಡಿದ್ದೀವಿ. ಇನ್ನು ಪೂರಕ ಮಾಹಿತಿಗಳು KYC ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಮಾರ್ಟ್ಗೇಜ್ ಡೀಡಿಗೆ ಬೇಕಾಗುವಂತಹ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳಿರ್ಬೋದು, ಅವುಗಳನ್ನೆಲ್ಲ ಆಯಾ ಸಂದರ್ಭದಲ್ಲಿ ಯಾವ ಆಸ್ತಿ ನೋಡಿ ಆ ಇದಕ್ಕೆಲ್ಲ ತಗೊಳ್ಬೇಕಾಗತ್ತೆ. ಅದು ಡಾಕ್ಯುಮೆಂಟೇಶನ್ ನ ಭಾಗ ಆಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾದಂತ ಡಾಕ್ಯುಮೆಂಟೇಶನ್ ಅಲ್ಲಿ ಗಮನಿಸಬೇಕಾಗಿರುವಂತದ್ದು ಪ್ರಮುಖವಾಗಿ ಕೆಲವೊಂದು ಅಂಶಗಳಿದಾವ. ಏನು? ಯಾವುದೇ ಡಾಕ್ಯುಮೆಂಟೇಶನ್ ಆದ್ರೂ ಡಾಕ್ಯುಮೆಂಟ್ಸ್ ವಿಲ್ ಬಿ ಕಂಪ್ಲೀಟ್ ಓನ್ಲಿ ವೆನ್ ಇಟ್ ಇಸ್ ಪ್ರಾಪರ್ಲಿ ಸೈನ್ಡ್. ಸಿಗ್ನೇಚರ್ ಇಲ್ಲ, ಬರೀ ನಾವು ಮಾಡಿಟ್ಕೊಂಡಿದೀವಿ ಸರ್, ಎಲ್ಲ ಅಂಶಗಳು ಸತ್ಯ, ಆದರೆ ಸಿಗ್ನೇಚರ್ ಇಲ್ಲ, ಹಾಗಾದ್ರೆ ಇಟ್ ಈಸ್ ನಾಟ್ ಎ ವ್ಯಾಲಿಡ್ ಡಾಕ್ಯುಮೆಂಟ್. ಹಾಗಾಗಿ ಅದನ್ನ ನೀವು ದೃಢಪಡ್ಕೊಳ್ಬೇಕಾಗತ್ತೆ. ಎಲ್ಲಾ ಪುಟಗಳಲ್ಲಿ ನಿಗದಿತ ಇದರಲ್ಲಿ ಸಾಲಗಾರ ಜಾಮೀನುದಾರ ಇಬ್ರು ಸಹಿ ಮಾಡಿದಾರ ಅದನ್ನ ನೋಡ್ಬೇಕು. ಹಾಗೆ ಅಧಿಕೃತ ಚೀಟಿಗಳಲ್ಲಿ ಇರುವಂತಿರ್ಬೇಕು. ಅಂದ್ರೆ ಸಾಲ ಸಹಿ ಅವ್ರು ಯಾವತ್ತು ಅಫಿಷಿಯಲ್ ಆಗಿ ಹೇಗೆ ಮಾಡ್ತಾರೋ ಹಾಗೆ ಇರ್ಬೇಕು. ಸಾಲಕ್ಕೋಸ್ಕರ ಬೇರೆ ತರ ಸಿಗ್ನೇಚರ್ ಮಾಡ್ತೀನಿ ಅಂದ್ರೆ ಅದನ್ನ ಒಪ್ಪಕೂಡದು. ಸೊ ಸಹಿ ಇರಬೇಕು. ಇನ್ನು ಗಮನಿಸಬೇಕಾದಂತ ಅಂಶಗಳೇನು? ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಡೇಟ್ ಇರಬೇಕು. ಯಾವುದೇ ಡಾಕ್ಯುಮೆಂಟೇಶನ್ ಅಲ್ಲಿ ಡೇಟ್ ಇಲ್ಲ ಅಂತ ಹೇಳಿದ್ರೆ, ದಿನಾಂಕ ನಮೂದಾಗಿಲ್ಲ ಅಂದ್ರೆ ಅವರು ಲಿಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಸರ್, ಅದು ಯಾವುದೋ ಬೇರೆ ಕಾರಣಕ್ಕೋಸ್ಕರ ಕೊಟ್ಟಿರುವಂತದ್ದು, ಈಗ ಅಥವಾ ಹಿಂದಿನ ಸಾಲಕ್ಕೆ ಕೊಟ್ಟಿರುವಂತದ್ದು, ಅಥವಾ ಇನ್ಯಾವುದೋ ರೀತಿಯಲ್ಲಿ. ಸೊ ಪ್ರತಿಯೊಂದು ಸಹಿಯ ಪಕ್ಕದಲ್ಲಿ ಅಥವಾ ದಾಖಲೆಯ ಮೇಲ್ಭಾಗದಲ್ಲಿ ಸಹಿ ಇರಬೇಕು, ನಮೂದಿಸಬೇಕು. ಇದು ಸಾಲದ ಅವಧಿಯನ್ನು ಕೂಡ ಲೆಕ್ಕ ಹಾಕ್ಲಿಕ್ಕೆ ಅತಿ ಮುಖ್ಯವಾಗತ್ತೆ. ಸಹಿ ಇರಬೇಕು, ದಿನಾಂಕ ಇರಬೇಕು. ಮತ್ತೆ ಡಾಕ್ಯುಮೆಂಟೇಶನ್ ಅಲ್ಲಿ ಇನ್ನೊಂದು ಪ್ರಮುಖ ಅಂಶ ನಾವು ನೋಡ್ಲೇಬೇಕಾಗಿರುವಂತದ್ದು ಏನಂದ್ರೆ ಸ್ಟ್ಯಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ. ಸರ್ಕಾರ ಯಾವ್ಯಾವ ಸಾಲಗಳಿಗೆ ಯಾವ ದರದಲ್ಲಿ ಸ್ಟ್ಯಾಂಪ್ ಡ್ಯೂಟಿಯನ್ನ ಅಥವಾ ಮುದ್ರಾಂಕ ಶುಲ್ಕವನ್ನ ನಿಗದಿ ಮಾಡಿದೆಯೋ ಆ ಮುದ್ರಾಂಕ ಶುಲ್ಕವನ್ನ ಪಾವತಿ ಮಾಡಿರುವಂತದ್ದು ಕಡ್ಡಾಯ. ಮುದ್ರಾಂಕ ಶುಲ್ಕದಲ್ಲಿ ಕೊರತೆ ಆಗಿದೆ ಅಂದ್ರೆ ಆ ಕಾರಣಕ್ಕೋಸ್ಕರ ನ್ಯಾಯಾಲಯದಲ್ಲಿ ಮಾನ್ಯ ಆಗದಿರುವಂತ ಸಂದರ್ಭ ಇದೆ. ಪ್ರಾಪರ್ ಸ್ಟ್ಯಾಂಪ್ ಡ್ಯೂಟಿ ಇಸ್ ನಾಟ್ ಪೇಯ್ಡ್, ದಟ್ಸ್ ವೈ ದಿಸ್ ಕೇಸ್ ಇಸ್ ರಿಜೆಕ್ಟೆಡ್, ಡಿಸ್ಮಿಸ್ಡ್. ಹಾಗಾಗಿ ಅದನ್ನ ನೋಡ್ಕೊಳ್ಳಿ. ಸರಿಯಾದ ಮೊತ್ತದ ಸ್ಟಾಂಪ್ ಇಲ್ಲದ ದಾಖಲೆಗಳು ನ್ಯಾಯಾಲಯದಲ್ಲಿ ಮಾನ್ಯವಾಗೋದಿಲ್ಲ. ಮತ್ತೆ ಯಾವುದೇ ಪುಟಗಳು ಖಾಲಿ ಇರಕೂಡದು. ಒಂದು ಡಾಕ್ಯುಮೆಂಟೇಶನ್ ಇದ್ರೆ ಅದು ಅಕಸ್ಮಾತ್ ಮಧ್ಯಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜಾಗ ಖಾಲಿ ಇದೆ ಅಂದ್ರೆ ಅಡ್ಡ ಗೆರೆ ಹಾಕಿ ಕ್ಯಾನ್ಸಲ್ಡ್ ಅಂತ ಬರ್ಸೋದು, ಅಥವಾ ಅಲ್ಲೊಂದು ದೊಡ್ಡ ಸಹಿ ಹಾಕೋದು, ಅಥವಾ ಇನ್ನೇನಾದ್ರೂ ಬರಿಬೇಕು. ಅಲ್ಲಿ ಬೇರೆ ಯಾವುದೇ ಅಂಶಗಳನ್ನ ಬರೀಲಿಕ್ಕೆ ಅವಕಾಶ ಇಲ್ಲದಿದ್ದಂಗೆ ಇರಬೇಕು. ಹಾಗಾಗಿ ಅದು ಒಂದು ಇಂಪಾರ್ಟೆಂಟ್. ಆಮೇಲೆ ದಾಖಲೆಗಳಲ್ಲಿ ಯಾವುದೇ ತಿದ್ದುಪಡಿ ಅಥವಾ ಒಡಗು ಹಾಕುವಿಕೆ, ತಿದ್ದದು, ಓವರ್ ರೈಟಿಂಗ್ ಅಥವಾ ಅವನ ಚಿತ್ತುಕಾಟು ಇರಬಾರದು. ಚಿತ್ತುಕಾಟು ಆಗುವಂತ ಸಂದರ್ಭ ಇದೆ, ಅದಕ್ಕೆ ಒಂದು ಕುಂಟು ಬರಿಬೇಕು. ಕುಂಟು ಅಂದ್ರೆ ಅಲ್ಲೊಂದು ಮಾರ್ಕ್ ಹಾಕಿ ಇದನ್ನ ಈ ರೀತಿ ತಿದ್ದುಪಡಿ ಹಾಕಿದೆ ಅಂತೇಳಿ ಅದಕ್ಕೆ ಆ ಸಾಲಗಾರನಿಂದ ಮತ್ತು ಜಾಮೀನುದಾರರಿಂದ ಸಹಿ ಹಾಕ್ಸ್ಬೇಕಾಗತ್ತೆ. ಸೊ ಇದಿಷ್ಟು ಸಾಲದ ಡಾಕ್ಯುಮೆಂಟೇಶನ್ ಬಗ್ಗೆ ನಾವು ಗಮನಿಸಬೇಕಾದಂತ ವಿಚಾರಗಳು ಸ್ನೇಹಿತರೆ. ನಂತರ ಸಾಲ ಬಿಡುಗಡೆಯ ಕ್ರಮಗಳೇನು? ಸಾಲ ಡಾಕ್ಯುಮೆಂಟೇಶನ್ ಆಗಿದೆ, ಈಗ ಬಿಡುಗಡೆ ಮಾಡಬೇಕು. ಬಿಡುಗಡೆಗೆ ಮೊದಲು ನಾವು ಇದಿಷ್ಟನ್ನು ನೋಡ್ಕೊಳ್ಬೇಕು. ಸಾಲದ ಎಲ್ಲ ದಾಖಲೆಗಳು ಪೂರೈಕೆ ಆಗಿದೆಯಾ, ಷರತ್ತುಗಳ ಪಾಲನೆ ಆಗಿದೆಯಾ, ನಮಗೆ ಏನೇನ್ ಡಾಕ್ಯುಮೆಂಟ್ ಕೊಡ್ಬೇಕಾಗಿತ್ತು ಅದಷ್ಟು ಕೊಟ್ಟಿದಾರಾ, ಆ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಿದೆಯಾ, ಮತ್ತೆ ದಾಖಲಾತಿಗಳು ಯಾವ್ದಾವ್ದು ಅವರು ಮಾರ್ಟ್ಗೇಜ್ ಡೀಡ್ ಅಥವಾ ಈ ತರದ್ದು ಕೊಡುವಾಗ ಅವರ ಆಸ್ತಿ ಪತ್ರಗಳ ಮೂಲ ಪ್ರತಿಗಳನ್ನು ತಗೊಳ್ಬೇಕಾಗತ್ತೆ. ಜೆರಾಕ್ಸ್ ಪ್ರತಿಗಳನ್ನ ತಗೊಂಡ್ರೆ ಅದು ವ್ಯಾಲಿಡ್ ಆಗೋದಿಲ್ಲ ಎಷ್ಟೋ ಸಾರಿ, ಯಾಕೆಂದ್ರೆ ಅವ್ರು ಬೇರೆ ಕಡೆಗೆ ಇದೇ ರೀತಿ ಮಾಡಿರುವಂತ ಸಂದರ್ಭಗಳು ಇರ್ತವೆ. ಮೂಲ ಪ್ರತಿಗಳನ್ನು ತಗೊಳ್ಳಿ, ಯಾಕಂದ್ರೆ ಆ ಮೂಲ ಪ್ರತಿಗಳು ನಮ್ಮಲ್ಲಿದ್ರೆ ಬೇರೆಯವರು ಅದೇ ಆಸ್ತಿಗಳ ಮೇಲೆ ಮತ್ತೊಂದು ಸಾಲ ಪಡೀಲಿಕ್ಕೆ ಸಹ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅದೇ ಹೇಳಿದ್ನಲ್ಲ, ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಅಂದ್ರೆ ಕೇವಲ ಟೈಟಲ್ ಡೀಡ್ಸ್ ಇದನ್ನ ಮಾತ್ರ ಕೊಟ್ಟರೆ ಸಾಕಾಗತ್ತಾ? ಇಲ್ಲ, ಎಲ್ಲ ದಾಖಲೆಗಳ ಮೂಲ ಪತ್ರಗಳನ್ನು ತಗೊಳ್ಬೇಕಾಗತ್ತೆ.
ಮತ್ತೆ ಭದ್ರತೆಯಾಗಿ ನೀಡಲಿಕ್ಕೆ ಬರದೇ ಇರುವಂತಹ ಸ್ಥಿರಾಸ್ತಿಗಳನ್ನ ಪಡಿಬೇಡಿ. ಅಂದ್ರೆ ಭದ್ರತೆಯಾಗಿ ನೀಡ್ಲಿಕ್ಕೆ ಬರದಂತಹ ಸ್ಥಿರಾಸ್ತಿ ಅಂದ್ರೆ ಏನು? ಅದ್ರ ಮೇಲೆ ಈಗಾಗಲೇ ಲಿಟಿಗೇಷನ್ಸ್ ಇದೆ, ಕೋರ್ಟ್ ಅಲ್ಲಿ ಇದೆ, ಎಲ್ಲೋ ಎಬಿಜೆ ಆಗಿದೆ, ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಮೆಂಟ್, ಆದೇಶ ಪೂರ್ವ ಜಪ್ತಿ ಆಗಿದೆ. ಅದು ಅಂದ್ರೆ ಎಲ್ಲೋ ಒಂದು ಕಡೆಗೆ ಅದರ ಮೇಲೆ ಈಗಾಗಲೇ ಸಾಲಕ್ಕೆ ವಿಚಾರ ಇರ್ಬೋದು, ಹಿಸ್ಸೆ ಪಂಚಾಯತಿಗೋಸ್ಕರ ಅಣ್ಣ ತಮ್ಮಂದರಲ್ಲಿ ಲಿಟಿಗೇಷನ್ಸ್ ಇರ್ಬೋದು, ಅಥವಾ ಅದನ್ನು ಬಾಡಿಗೆ ಕೊಟ್ಟಿದ್ರು ಬಾಡಿಗೆದಾರ ಮತ್ತು ಓನರಿನ ಲಿಟಿಗೇಷನ್ಸ್ ಇರ್ಬೋದು. ಯಾವುದೇ ತರ ಲಿಟಿಗೇಷನ್ಸ್ ಇದ್ದರೆ ಎನ್ಕಂಬರೆನ್ಸ್ ಅಂತೀವಿ ನಾವು. ಅದಕ್ಕೆ ಎನ್ಕಂಬರೆನ್ಸ್ ಏನಾದ್ರು ಇದ್ರೆ ಅವುಗಳು ನಮಗೆ ಒಳ್ಳೆಯ ಸ್ಥಿರಾಸ್ತಿ ಭದ್ರತೆ ಅಲ್ಲ. ಹಾಗಾಗಿ ಅಂತದ್ದನ್ನ ಮಾಡಬೇಡಿ. ಮತ್ತೆ ಸಾಲದ ಮೊತ್ತವನ್ನ ಚೆಕ್ ಮೂಲಕ ನೀಡಿ. ಇಲ್ಲಿ ತುಂಬಾ ಜನ ನಮ್ಮ ಸಹಕಾರಿ ಸಂಘಗಳಲ್ಲಿ ಚೆಕ್ ಬೇಡ ಅಂತಾರೆ. ಅವರ ಮರ್ಜಿ ಇಲ್ಲ, ಅವರಿಗೆ ಬೇಕಾದಂತೆ ನೀವು ಸಾಲವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಸಾಲ ತಗೊಳ್ಳಿಕ್ಕೆ ಅವ್ರು ಬಂದಿದ್ದೇ ಹೌದಾದ್ರೆ ನಮ್ಮ ಷರತ್ತುಗಳನ್ನು ಪೂರೈಸಬೇಕು. ನಮ್ಮ ಷರತ್ತುಗಳಲ್ಲಿ ನಾವು ಸಾಲವನ್ನ ಚೆಕ್ ಮೂಲಕನೇ 20,000ಗಿಂತ ಹೆಚ್ಚು, ನಿಮ್ಗೆ ಗೊತ್ತಿರಲಿ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕೂಡ 20,000 ರೂಪಾಯಿ ಲಿಮಿಟ್ ಇದೆ ಈ ಸಾಲಗಳಿಗೆ ಬಿಡುಗಡೆ ಮಾಡ್ಲಿಕ್ಕೆ. 20,000ಗಿಂತ ಹೆಚ್ಚು ಸಾಲವನ್ನ ನೀವು ನಗದು ರೂಪದಲ್ಲಿ ಬಿಡುಗಡೆ ಮಾಡುವಂತಿಲ್ಲ ಅಥವಾ ಪಾವತಿಸುವಂತಿಲ್ಲ. ಹಾಗಾಗಿ ಯಾರೇ ಸಾಲಕ್ಕೆ ಬಂದ್ರೆ 20,000ಗಿಂತ ಕಡಿಮೆ ಏನಾದ್ರು ಇದ್ದರೆ ಅದಕ್ಕೂ ಚೆಕ್ ಕೊಡುವಂಥದ್ದು ಒಳ್ಳೇದು, ಇಲ್ಲ ಕ್ಯಾಶ್ ಕೊಡ್ಬೋದು. ಆದ್ರೆ 20,000ಗಿಂತ ಹೆಚ್ಚಿದ್ರೆ ಖಂಡಿತವಾಗಿ ನೀವು ಚೆಕ್ ಮೂಲಕನೇ ಕೊಡಬೇಕು, ಅಥವಾ ಅವರ ಬ್ಯಾಂಕ್ ಅಕೌಂಟಿಗೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಂದ್ರೆ ಸಂಸ್ಥೆಯ ಬ್ಯಾಂಕ್ ಅಕೌಂಟ್ ಇಂದ ಅವರ ಪ್ರಾಪರ್ ಬ್ಯಾಂಕ್ ಅಕೌಂಟ್ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. RTGS, ನೆಫ್ಟ್ ಅಥವಾ ಫೋನ್ ಪೇ ಯಾವ್ದಾದ್ರು ಮಾಡಬಹುದು. ಹಾಗಾಗಿ ಅದನ್ನ ನೀವು ಚೆಕ್ ಮೂಲಕನೇ ವಿತರಿಸಿ ಅಥವಾ ಬ್ಯಾಂಕ್ ಮೂಲಕನೇ ವಿತರಿಸಿ. ನಮ್ಮಲ್ಲಿ ನಾವು ಅವರದ್ದ ಸೇವಿಂಗ್ಸ್ ಅಕೌಂಟ್ ಇಟ್ಕೊಂಡಿರ್ತೀವಿ, ಆ ಸೇವಿಂಗ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅವರು ನಮಗೆ 2 ಲಕ್ಷದ ಒಳಗಡೆ ಪ್ರತಿದಿನ ಬಂದು ತಗೊಂಡು ಹೋಗ್ತಾರೆ. ಅದು ಗೊತ್ತಿದೆ, ನಿಮ್ಮಲ್ಲಿ ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ. ಮಾಡಬೇಡಿ, ಅದು ರಿಸ್ಕಿನೇ. ನಿಮಗೆ ಸಾಲವನ್ನ ವಿತರಿಸಿದ್ದಕ್ಕೆ ಒಂದು ಫುಲ್ ಪ್ರೂಫ್ ಗ್ಯಾರಂಟಿ ಅಂದ್ರೆ ಸಾಕ್ಷಿ ಏನು ಅಂದ್ರೆ ಚೆಕ್ ಮೂಲಕ ವಿತರಣೆ ಮಾಡಿದ್ರೆ. ಚೆಕ್ ಮೂಲಕ ವಿತರಣೆ ಮಾಡಿರುವಂತದ್ದು ನಿಮಗೆ ಪ್ರಾಮಿಸರಿ ನೋಟ್, ಜಾಮೀನ್ದಾರದ್ದು ಭದ್ರತೆ ಎಲ್ಲದೂ MTD ಎಲ್ಲ ಮಾಡ್ಕೊಂಡಿದ್ದೀರಿ, ಜೊತೆಗೆ ಚೆಕ್ ಮೂಲಕ ವಿತರಣೆ ಮಾಡಿದಿರಿ ಅಂದ್ರೆ ದಿಸ್ ಇಸ್ ಎ ವೆರಿ ವೆರಿ ಸಾಲಿಡ್ ಪ್ರೂಫ್. ಯಾಕೆಂದ್ರೆ ಬ್ಯಾಂಕಿನ ಪ್ರೂಫ್ ಯಾರು ನೆಗೆಟ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಸುಳ್ಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚೆಕ್ ಮೂಲಕ ಕೊಡಿ. ಅದರಲ್ಲೂ ದೊಡ್ಡ ಮೊತ್ತದ ಸಾಲಗಳಿದ್ರೆ ಚೆಕ್ ಮೂಲಕನೇ ಕೊಡುವಂತದ್ದು. ನೀವು ಕಂಡೀಷನ್ ಹಾಕ್ಬಿಡಿ, ಯಾವುದೇ ಸಾಲಗಳು 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳನ್ನ ಚೆಕ್ ಮೂಲಕ ಅಥವಾ ಬ್ಯಾಂಕಿನ ಚಾನಲ್ ಮೂಲಕನೇ ಪಾವತಿ ಮಾಡ್ತೀವಿ ನಾವು, ನಗದು ರೂಪದಲ್ಲಿ ವಿತರಿಸುವುದಿಲ್ಲ ಅನ್ನೋದನ್ನ ಕಂಡೀಷನ್ ಹಾಕಿ, ಬೇಕಾದ್ರೂ ತಗೊಳ್ಳಿ. ನೀವು ಅದನ್ನ ನಾವು ಹೇಗೂ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಗೂ ತಗೊಳ್ಳಿಕ್ಕೆ ರೆಡಿ ಆಗ್ತಾರೆ. ನೀವು ಆ ಕಂಡೀಷನ್ ಹಾಕ್ಬೇಕು. ಹಾಗಾಗಿ ಸಾಲ ಬಿಡುಗಡೆ ಕ್ರಮದಲ್ಲಿ ಸಾಲದ ಮೊತ್ತವನ್ನು ಸಂಬಂಧಿಸಿದವರಿಗೆ ನೇರವಾಗಿ ಪಾವತಿ ಮಾಡಿ. ಸಾಲದ ಮೊತ್ತ, ರವೀಂದ್ರನಾಥ್ ನಾನು ಸಾಲ ತಗೊಂಡಿದ್ದೀನಿ, ಜಾಮೀನು ಸಾಲ. ನಾನು ಹೇಳ್ತೀನಿ, ಸರ್ ನನಗ್ ಬೇಡ, ನಾನು ಇಂಥವ್ರಿಗೆ ಸಾಲ ಪಾವತಿ ಮಾಡಿ. ಖಂಡಿತ ಪಾವತಿ ಮಾಡಬೇಡಿ. ಯಾರು ಸಾಲ ತಗೊಂಡಿದಾರೋ ಅವರಿಗೆ ಪಾವತಿ ಮಾಡಬೇಕು. ಬೇರೆಯವರ ಖಾತೆಗೆ ವರ್ಗಾವಣೆ ಮಾಡಿದಾಗ ಸಾಲ ವಾಪಸ್ ಬರ್ಲಿಲ್ಲ ಅಂದಾಗ ನಿಮಗೆ ಕ್ರಮ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಾಲ ಬಿಡುಗಡೆ ಮಾಡ್ಲೇ ಇಲ್ಲ ಅವರು, ಎಲ್ಲಿದೆ ಪ್ರೂಫ್ ಅಂತ ಕೇಳ್ತಾರೆ, ಏನ್ ಮಾಡ್ತೀರಿ? ಇನ್ನು ಇದಕ್ಕೊಂದು ಎಕ್ಸೆಪ್ಷನ್ ಇದೆ. ಎಲ್ಲ ಸಾಲಗಳನ್ನು ನೇರವಾಗಿ ಸಂಬಂಧಿಸಿದವರಿಗೆ ಅಂದ್ರೆ ಕೇವಲ ಸಾಲಗಾರರಿಗೆ ಕೊಡ್ಬೇಕಾ ಸರ್? ಸಾಲಗಾರರಿಗೆ ಕೊಡದೇ ಇರುವಂತಹ ಸಂದರ್ಭಗಳಿದೆಯಾ? ಖಂಡಿತ ಇದೆ. ವಾಹನ ಸಾಲ ಆಗಿದ್ರೆ ವಾಹನ ವಿತರಕನಿಗೆ, ನಮ್ಮ ಹೊಸದೊಂದು ಸಾಲ ತಗೊಳ್ತಾ ಇದ್ದೀನಿ, ನಾನು ಮಾರುತಿ ಕಾರ್ ತಗೊಳ್ತಾ ಇದ್ದೀನಿ, ಮಾರುತಿಯ ಕಂಪನಿಯ ಡೀಲರ್ ಯಾರಿದ್ದಾನೆ ಅವನಿಗೆ ಕೊಡ್ತೀನಿ. ಆಗ ಅಲ್ಲಿ ಕೂಡ ಮಾರ್ಜಿನ್ ಮನಿ ಏನಿದೆ ಅದನ್ನ ನಮಗೆ ಕೊಟ್ಟಿರ್ತಾರೆ. ನಾವು ಪೂರ್ತಿ ಮೊತ್ತವನ್ನ, ಸಪೋಸ್ ಒಂದು 10 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರ್ ತಗೊಳ್ತಾ ಇದ್ದಾರೆ, 8 ಲಕ್ಷ ರೂಪಾಯಿ ನಾವು ಸಾಲ ಕೊಡ್ತಾ ಇದ್ದೀವಿ, ಅವನು 2 ಲಕ್ಷ ರೂಪಾಯಿಯನ್ನ ನಮ್ಮಲ್ಲಿ ಡೆಪಾಸಿಟ್ ಇಡ್ತಾನೆ.
ಉಳಿದ ಅಮೌಂಟ್ ಅನ್ನ ಆವಾಗ ನಾವು 10 ಲಕ್ಷ ರೂಪಾಯಿಯನ್ನ ವಿತರಕನಿಗೆ ಡೀಲರ್ಗೆ ಕೊಡ್ತೀವಿ. ಸರ್ ಅವನು ಬುಕ್ಕಿಂಗ್ ಅಂತೇಳಿ 50,000 ರೂಪಾಯಿ ಕೊಟ್ಟಿದ್ದ ಸರ್ ಮೊದಲು, ಹಾಗಾದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಬುಕ್ಕಿಂಗ್ ಮಾಡಿದ್ದಕ್ಕೆ ಗ್ಯಾರಂಟಿ ನಿಮಗೊಂದು ಏನಾದ್ರೂ ಪ್ರೂಫ್ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಕಳೆದಂತೆ 9.5 ಲಕ್ಷ ರೂಪಾಯಿ ಕೊಡ್ತೀರಿ, ಅದೆಲ್ಲ ಕೊಡಬಹುದು. ನಿವೇಶನ ಖರೀದಿ ಆಗಿದ್ರೆ ನಿವೇಶನ ಮಾರಾಟ ಮಾಡಿದವರಿಗೆ ಸೈಟ್ ತಗೊಳ್ತಾ ಇದ್ದೀರಾ, ನಮ್ಮಲ್ಲಿ ಸಾಲ ಪಡೆದು ಒಂದು ಸೈಟ್ ತಗೊಳ್ತಾ ಇದ್ದಾರೆ, ಆವಾಗ ಯಾರು ಸೈಟ್ ಅನ್ನು ಮಾರ್ತಾ ಇದ್ದಾರೋ ಅವರಿಗೆ ನೇರವಾಗಿ ಕೊಡ್ಬಹುದಾ? ಖಂಡಿತ ಕೊಡ್ಬೋದು. ಯಾಕೆಂದ್ರೆ ಆ ನಿವೇಶನದ ಖರೀದಿ ಪತ್ರದಲ್ಲಿ ಪಾವತಿ ಬಗ್ಗೆ ಶರ ಏನಿರ್ತದೆ ಅದು ಇಂತಹ ಇದರಿಂದ ಸಾಲ ಪಡೆದು ಹಿಂಗ್ ಕೊಡ್ತಾ ಇದ್ದೇನೆ ಅನ್ನೋದು ನಮೂದಾಗಿರ್ತದೆ. ಅದು ಒಂದು ಭದ್ರತೆ. ಇನ್ನು ನಾನು ಬೇರೆ ಕಡೆ ಸಾಲ ಮಾಡಿದ್ದೀನಿ ಅದನ್ನ ಟೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದ್ರೆ, ಬೇರೆ ಸಂಸ್ಥೆಯಿಂದ ನೀಡಲಾದ ಸಾಲದ ಮರುಪಾವತಿ ಆದ್ರೆ ಆ ಸಂಸ್ಥೆಗೆ, ಒಂದು ಸೊಸೈಟಿಯಲ್ಲಿ ಸಾಲ ಮಾಡಿದ್ದಾನೆ, ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಸಾಲವನ್ನ ಅವ್ರಿಗೆ ಇವ್ರಿಗೆ ಆ ಸಾಲವನ್ನ ಅವ್ರಿಗೆ ಎನ್ಹಾನ್ಸ್ಮೆಂಟ್ ಕೇಳಿದ ಅವ್ರು ಕೊಡ್ತಾ ಇಲ್ಲ, ಅಥವಾ ಇನ್ಯಾವುದೋ ಕಾರಣ ಇರ್ಬೋದು, ನಮ್ಮಲ್ಲಿ ಬಂದು ಅಪ್ರೋಚ್ ಮಾಡಿದ್ದಾರೆ, ಸರ್ ನಾನು ಹೀಗೆ ಅವರಲ್ಲಿ ಸಾಲ ಮಾಡಿದ್ದೀನಿ, ಅದು ನನಗೆ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನೀವೇನಾದ್ರು ಸಾಲ ಕೊಡೋದಿದ್ರೆ ನಾನು ಅವ್ರ ಸಾಲವನ್ನು ಕ್ಲೋಸ್ ಮಾಡ್ತೀನಿ, ಟೇಕ್ ಓವರ್ ಅಂತೀವಿ ನಾವು. ಅಂತಹ ಸಂದರ್ಭದಲ್ಲಿ ಆ ನೇರವಾಗಿ ಆ ಸಂಸ್ಥೆಗೆ ನೀವು ಸಾಲವನ್ನ ಹಣವನ್ನ ಕೊಡ್ಬೋದು. ಇನ್ನು ಎಜುಕೇಶನ್ ಲೋನ್ ಆಗಿದ್ರೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗೆ ನೀವು ನೇರವಾಗಿ ಕೊಡ್ಬೋದು. ನನ್ನ ಮಗ BE ಮಾಡ್ತಾ ಇದ್ದಾನೆ ಅಥವಾ ಇದನ್ನ MBBS ಮಾಡ್ತಾ ಇದ್ದಾನೆ, ಅವನಿಗೆ ಎಜುಕೇಶನ್ ಸಾಲ ಬೇಕು ಅಂತ ನಾನು ಅಪ್ರೋಚ್ ಮಾಡ್ತೀನಿ, ನೀವು ಆವಾಗ ನಿಮ್ಮ ಲೋನ್ ಅಗ್ರಿಮೆಂಟ್ ನಲ್ಲಿ ಪ್ರಾಪರ್ ಆಗಿ ಅದು ಮೆನ್ಷನ್ ಮಾಡಿಕೊಂಡು ನೇರವಾಗಿ ಆ ಶಿಕ್ಷಣ ಸಂಸ್ಥೆಗೆ ನೀವು ಪಾವತಿ ಮಾಡ್ತೀರಿ. ದಟ್ಸ್ ಆಲ್ಸೋ ವ್ಯಾಲಿಡ್. ಮನೆ ನಿರ್ಮಾಣ ಸಾಲ ಆಗಿದ್ರೆ ಹಂತ ಹಂತವಾಗಿ ನೀವು ಅದನ್ನು ಬಿಡುಗಡೆ ಮಾಡ್ತೀರಿ. ಮನೆ ನಿರ್ಮಾಣ ಸಾಲ, ನಾನೊಂದು ಮನೆ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಸಾಲ ತಗೊಂಡಿದ್ದೀನಿ, ನನ್ನೊಂದು 1.5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಮನೆಯನ್ನ ಕಟ್ಟಲಿಕ್ಕೆ ಎಸ್ಟಿಮೇಷನ್ ಅಷ್ಟಿದೆ, ನಾನು ಕಟ್ಟಲಿಕ್ಕೆ ಹೊರಟಿದ್ದೀನಿ, 1 ಕೋಟಿ ರೂಪಾಯಿನ ಪ್ರಾರಂಭದಲ್ಲಿ ಒಂದೇ ಸಾರಿ ಬಿಡುಗಡೆ ಮಾಡ್ಬೋದಾ? ಮಾಡಬೇಡಿ. ಮನೆಯನ್ನ ಕಂಪ್ಲೀಟ್ ಯಾವ್ಯಾವ ಹಂತಕ್ಕೆ ಬರುತ್ತೋ ಆಯಾ ಹಂತದಲ್ಲಿ ಆಯಾ ಸಾಲಗಳನ್ನ ಅಷ್ಟನ್ನ ಬಿಡುಗಡೆ ಮಾಡ್ತಾ ಬನ್ನಿ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಡಿಸ್ಬರ್ಸ್ಮೆಂಟ್ ಅಂತೀವಿ ನಾವು, ಹಂತ ಹಂತವಾಗಿ ಸಾಲ ಬಿಡುಗಡೆ ಅಂತ. ಅಂದ್ರೆ ವಿಶೇಷವಾಗಿ ಹೋಮ್ ಲೋನ್ ಅಥವಾ ಉದ್ದಿಮೆಗಳ ನಿರ್ಮಾಣ, ಅಂದ್ರೆ ಯಾವ್ದೊಂದು ಫ್ಯಾಕ್ಟ್ರಿ ಸಾಲ ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿ ಕಟ್ಟಡ ಆಗ್ತಾ ಇದೆ, ಫ್ಯಾಕ್ಟ್ರಿಗಳನ್ನು ಬಿಲ್ಡಪ್ ಮಾಡ್ತಾ ಇದೆ, ಫ್ಯಾಕ್ಟ್ರಿ ಕಟ್ಟಡಕ್ಕೆ ಇಷ್ಟು, ಮೆಷಿನರಿಗೆ ಇಷ್ಟು, ವರ್ಕಿಂಗ್ ಕ್ಯಾಪಿಟಲ್ ಇಷ್ಟು, ಟೋಟಲ್ ಲೋನ್ ನಾವು ಮಂಜೂರು ಮಾಡಿರ್ತೀವಿ 1 ಕೋಟಿ ರೂಪಾಯಿ, ಕಟ್ಟಡ 20 ಲಕ್ಷಕ್ಕೆ, ಆ 20 ಲಕ್ಷವನ್ನ 5 ಲಕ್ಷ 5 ಲಕ್ಷ 5 ಲಕ್ಷ 5 ಲಕ್ಷ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ 20 ಲಕ್ಷ ಕೊಡ್ತೀವಿ. ಕಟ್ಟಡ ಪೂರ್ತಿ ಆದ ನಂತರ ಅವರು ಮೆಷಿನರೀಸ್ ತರ್ತಾರೆ, ಆ ಮೆಷಿನರಿಗೆ ಅಷ್ಟನ್ನ ನಾವು ಅವರಿಗೆ ಮೆಷಿನರಿ, ಸಪೋಸ್ ಅದೊಂದು 40 ಲಕ್ಷ ರೂಪಾಯಿ ಮೆಷಿನರಿ ಇದೆ, ಆ ಮೆಷಿನರಿಗಳು 40 ಲಕ್ಷದಲ್ಲಿ 4 ಕಡೆಯಿಂದ ಬರ್ತದೆ, ಒಂದಕ್ಕೆ 20 ಲಕ್ಷ, ಮತ್ತೊಂದಕ್ಕೆ 5 ಲಕ್ಷ, ಮತ್ತೊಂದಕ್ಕೆ 7 ಲಕ್ಷ, ಹೀಗೆ ಆಯಾ ಕಂಪನಿಗಳಿಗೆ ಆಯಾ ಸಮಯದಲ್ಲಿ ಕೊಡಿ. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು, ಪ್ರಾರಂಭಿಕ ಹಂತದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಲೀಸ್ ಮಾಡ್ತೀವಿ, ಮಾಡ್ಬೋದು ಹಂತ ಹಂತವಾಗಿ. ಅಂದ್ರೆ ಇದರಲ್ಲಿ ಏನಾಗತ್ತೆ ಅಂದ್ರೆ ಪ್ರಮುಖವಾದಂತಹ ಉದ್ದೇಶಗಳು ಏನಿದೆ, ಹಂತಗಳು ಏನಿದೆ, ಅದನ್ನ ನೀವು ನೋಡ್ಕೊಂಡು ಆ ಸಾಲವನ್ನ ಕೊಡ್ಬೇಕಾಗತ್ತೆ. ಸಪೋಸ್ ಕಟ್ಟಡ ಕಟ್ಟುವಂತದ್ದು ನಿರ್ಮಾಣದ ಆಧಾರದಲ್ಲಿ ಆ ಪ್ರಗತಿ ಏನಿದೆ, ವರ್ಕ್ ಪ್ರೋಗ್ರೆಸ್ ಏನಾಗಿದೆ ಅದ್ ನೋಡ್ಕೊಂಡು ಕೊಡ್ಬೇಕಾಗತ್ತೆ. ಸಪೋಸ್ ಮನೆ ಕೊಟ್ರೆ ಫೌಂಡೇಶನ್ ಲೆವೆಲ್, ಲಿಂಟಲ್ ಲೆವೆಲ್, ರೂಫಿಂಗ್ ಲೆವೆಲ್, ಫಿನಿಶಿಂಗ್ ಲೆವೆಲ್, ಈ ರೀತಿ 4 ಹಂತಗಳಲ್ಲಿ ನೀವು ಸಾಲಗಳನ್ನು ಕೊಡ್ಬೋದು. ಇದನ್ನ ನಾವು ಯಾವ ರೀತಿ ಬಿಡುಗಡೆ ಮಾಡ್ಲಿಕ್ಕೆ ನಮ್ಗೆ ಕಾಲಮಿತಿ ಇದೆಯಾ ಅಥವಾ ಯಾವ ರೀತಿ ಅದಕ್ಕೆ ಇದು ಮಾಡ್ಕೊಳ್ಬೇಕು ಸರ್? ಅದಕ್ಕೆ ಪರಿಶೀಲನೆ ಮಾಡ್ಬೇಕಾಗತ್ತೆ. ನೀವು ಪರಿಶೀಲನಾ ವರದಿ, ಇನ್ಸ್ಪೆಕ್ಷನ್ ರಿಪೋರ್ಟ್ ತಗೊಳ್ಬೇಕಾಗತ್ತೆ, ಅದು ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಆ ಇನ್ಸ್ಪೆಕ್ಷನ್ ಮಾಡಿ ನೀವು ಯಾರ ಸಂಸ್ಥೆ ಇದು ಮಾಡಿದಾರೋ ಅವರು ಇದು ಮಾಡಿ ಅವರ ಅಂದಾಜಿನ ಪ್ರಕಾರ ನಡೆದಿದೆಯಾ, ವರ್ಕ್ ಇನ್ ಪ್ರೋಗ್ರೆಸ್ ಸರಿ ಇದೆಯಾ, ಅದ್ ನೋಡ್ಕೊಂಡು ಕಂತುಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಸಾಲಗಾರನಿಗೂ ಕೂಡ ಅನುಕೂಲ ಇದೆ. ಹಂತ ಹಂತವಾಗಿ ಬಿಡುಗಡೆ ಮಾಡೋದ್ರಿಂದ ಸಾಲಗಾರನಿಗೆ
ಬಡ್ಡಿಯಲ್ಲಿ ರಿಯಾಯಿತಿ ದೊರೆತಂಗೆ ಆಗುತ್ತೆ. ಯಾಕಂದ್ರೆ ಸಂಪೂರ್ಣ ಸಾಲಕ್ಕೆ ಒಂದೇ ಸಾರಿ ಬಡ್ಡಿ ಕೊಟ್ಟದ್ ಬದಲು ಆಯಾ ಹಂತದಲ್ಲಿ ಬಿಡುಗಡೆ ಮಾಡಿದ ಮಾತ್ರ ಅವನು ಬಡ್ಡಿಯನ್ನು ಕೊಡ್ಬೋದು. ಹೀಗಾಗಿ ಸಾಲಗಾರನಿಗೂ ಅದ್ರದ್ದು ಕಡಿಮೆ ಆಗತ್ತೆ, ಹೊರೆ ಕಡಿಮೆ ಆಗತ್ತೆ. ಜೊತೆಗೆ ಅವನು ಪೂರ್ತಿ ಮಾಡ್ತಾ ಇದ್ದಾನೋ ಇಲ್ಲೋ, ಕೆಲವು ಸರಿ ಏನಾಗುತ್ತೆ, ಎಷ್ಟೋ ಸಂದರ್ಭಗಳಲ್ಲಿ ಮನೆ ಕಟ್ಲಿಕ್ಕೆ ಅಂತ ಶುರು ಮಾಡಿರ್ತಾನೆ, ಲಿಂಟ್ ಲೆವೆಲ್ ಅಲ್ಲೋ ಸ್ಲ್ಯಾಬ್ ಹಾಕಿದಾನೆ, ಅಷ್ಟೊತ್ತಿಗೆ ಯಾವುದೋ ಒಂದು ಕಾರಣಕ್ಕೆ ಮನೆ ನಿಂತೋಗ್ಬಿಡುತ್ತೆ, ನಾವು ಪೂರ್ತಿಯಾಗಿ ಕೊಟ್ಟಿರೋದಿಲ್ಲ. ನಿಮಗೆ ಗೊತ್ತಾಗತ್ತೆ ಎಷ್ಟೋ ಸಾರಿ ಆ ಸಾಲಗಾರನೇ ತೀರೋಗ್ಬಿಡ್ತಾನೆ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಮನೆ ನಿಂತು ಬಿಡುತ್ತೆ. ಆಗ ಒಂದು ಲಿಟಿಗೇಷನ್ ಬರುತ್ತೆ, ಯಾವುದೋ ಒಂದು ಆರ್ಡರ್ ತಗೊಂಡು ಬಂದು ಆ ಮನೆಯನ್ನ ನಿಲ್ಸ್ಬಿಡ್ತಾರೆ. ಆವಾಗ ನಾವು ಪೂರ್ತಿ ಹಣ ಮೊದಲೇ ಬಿಡುಗಡೆ ಮಾಡಿದ್ರೆ ಅಷ್ಟನ್ನು ತಗೊಳ್ಬೇಕಾಗತ್ತೆ. ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ನಮ್ಮ ಸಾಲ ಇದಾಗತ್ತೆ. ಹಾಗಾಗಿ ಯೋಜನೆ ಮೇಲೆ ನಾವು ನಿಯಂತ್ರಣ ಜಾಸ್ತಿ ಸಿಗತ್ತೆ ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ರೆ. ಅದು ಒಂದು ಕಾರಣ. ಮತ್ತೆ ಈ ಸ್ಟೆಪ್ ಬೈ ಸ್ಟೆಪ್ ಲೋನ್ ಡಿಸ್ಬರ್ಸ್ಮೆಂಟ್ ಅಲ್ಲಿ ಡಾಕ್ಯುಮೆಂಟೇಶನ್ ಅಪ್ಡೇಷನ್ ಕೂಡ ಮಾಡಬೇಕಾಗತ್ತೆ. ಪ್ರತಿಯೊಂದು ಇದನ್ನ ಕಂತುಗಳನ್ನ ಬಿಡುಗಡೆ ಮಾಡುವಾಗ ಆ ಸಂದರ್ಭದ ಅಪ್ಡೇಷನ್ ನಾವು ಮಾಡ್ಕೊಳ್ಬೇಕಾಗತ್ತೆ. ಕೆಲಸದ ಪ್ರಗತಿಯ ಇದು ಏನು ಫೋಟೋಗಳಿರ್ಬೋದು, ಅಥವಾ ಅಂದಾಜು ವೆಚ್ಚದ ಪಟ್ಟ ಏನು ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫಿಕೇಶನ್, ಅದನ್ನೆಲ್ಲ ತಗೊಂಡು ನಾವು ಇದಕ್ಕೆ ಕೊಡ್ಬೇಕಾಗತ್ತೆ. ಇದು ಸಾಲ ಬಿಡುಗಡೆಯನ್ನು ಮಾಡುವಂತಹ ಒಂದು ಕ್ರಮ. ಸಾಲ ಬಿಡುಗಡೆ ಮಾಡಿದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಇರುವಂತದ್ದು ಯುಟಿಲೈಸೇಷನ್ ಚೆಕ್, ಬಳಕೆಯ ಪರಿಶೀಲನೆ. ಸಾಲ ಪಡೆದ ವ್ಯಕ್ತಿ ಆ ಸಾಲವನ್ನ ಅವನು ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದ್ದಾನೋ ಅದೇ ಉದ್ದೇಶಕ್ಕೆ ಬಳಸಿದಾನ ಅನ್ನೋದನ್ನ ನೋಡ್ಲಿಕ್ಕೆ ಇರುವಂತದ್ದೇ ಯುಟಿಲೈಸೇಷನ್ ಚೆಕ್ ಅಥವಾ ಬಳಕೆ ದೃಢೀಕರಣ, ಬಳಕೆ ಬಗ್ಗೆ ಪರಿಶೀಲನೆ. ನಾನು ಹೇಳಿದ್ದು ಮನೆ ಕಟ್ಟಲಿಕ್ಕೆ ಅಂತ, ಆದರೆ ಅದನ್ನು ಉಪಯೋಗಿಸಿದ್ದು ಕಾರ್ ತಗೊಳ್ಳಿಕ್ಕೆ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳಿಕ್ಕೆ. ಆಗ ಮನೆ ಬಳಕೆಗೆ ಆಗಿಲ್ಲ ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ರಿಕವರಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಉದ್ದೇಶನೇ ಬೇರೆ ಆದಾಗ ಸ್ವಲ್ಪ ತೊಂದರೆ ಆಗತ್ತೆ. ಅಂತಹ ಸಂದರ್ಭ ಇದ್ರೆ ನೀವು ತಕ್ಷಣ ನೀವು ಲೋನ್ ಅನ್ನ ರಿಕಾಲ್ ಮಾಡ್ಬೋದಕ್ಕೆ ಅವಕಾಶ ಇದೆ. ಅವನು ಯಾವ ಉದ್ದೇಶಕ್ಕೋಸ್ಕರ ಸಾಲಕ್ಕೆ ಅರ್ಜಿ ಸಲ್ಲಿಸಿದಾನೋ, ಯಾವ ಉದ್ದೇಶಕ್ಕೋಸ್ಕರ ನಾವು ಮಂಜೂರು ಮಾಡಿದೀವೋ, ಯಾವ ಉದ್ದೇಶಕ್ಕೋಸ್ಕರ ಅವನಿಗೆ ಬಿಡುಗಡೆ ಮಾಡಿದೀವೋ ಆ ಉದ್ದೇಶಕ್ಕೆ ಬಳಸಿಲ್ಲವೆಂದಾದಲ್ಲಿ ನಮ್ಮ ಕಂಡೀಷನ್ಸ್ ವೈಲೇಷನ್ ಆಗಿದೆ, ನಮ್ಮ ಅಗ್ರಿಮೆಂಟಿನ ವೈಲೇಷನ್ ಆಗಿರೋದ್ರಿಂದ we have got a right to recall the entire loan in a ಎಂಟೈರ್ ಲೋನ್ ಅನ್ನು ಒಂದೇ ಕಂತಲ್ಲಿ ನಮಗೆ ವಾಪಸ್ ತಗೊಳ್ಳಿಕ್ಕೆ ಅಧಿಕಾರ ಇರ್ತದೆ. ಯಾವ ಉದ್ದೇಶಕ್ಕೆ ತಗೊಂಡಿದ್ದಾನೋ ಅದು ಬಳಕೆ ಆಗಬೇಕು. ಉದಾಹರಣೆಗೆ ಕೃಷಿ ಉಪಕರಣ ತಗೊಳ್ಳಿಕ್ಕೆ ನಾನು ಟ್ರ್ಯಾಕ್ಟರ್ ತಗೊಳ್ತೀನಿ, ಅಥವಾ ಕೃಷಿ ಸಂಬಂಧಪಟ್ಟಂತ ಉಪಕರಣ ತಗೊಳ್ತೀನಿ, ಎಲ್ಲೋ ಡ್ರೈಯಿಂಗ್ ಮಿಷಿನ್ ಅಥವಾ ಬೇರೆ ಏನೋ ಒಂದು ಮಿಷಿನ್ಸ್ ತಗೊಳ್ತಾ ಇದೀನಿ, ನನಗೆ ಬೇಕು ಅಂತ ಹೇಳಿದ್ರೆ ಆ ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕು. ಅಂತ ಹಣವನ್ನು ವೈಯಕ್ತಿಕ ಅಥವಾ ಬೇರೆ ಉದ್ದೇಶಗಳಿಗೆ ಬಳಸಿದ್ರೆ ಅದು ನಿಯಮ ಬಾಹಿರ ಆಗತ್ತೆ. ಈ ಸಾಲದ ಹಣದ ಬಳಕೆಯ ಪರಿಶೀಲನೆಯಲ್ಲಿ ನಮಗೆ ಎವಿಡೆನ್ಸ್ ಏನ್ ಸಿಗತ್ತೆ? ಒಂದು ಬಳಸಿದಾನ ಅನ್ನೋದು ನೋಡಿದ್ರೆ ಗೊತ್ತಾಗತ್ತೆ. ಎರಡನೇದು ನಮಗೆ ಒಂದಿಷ್ಟು ಡಾಕ್ಯುಮೆಂಟರಿ ಎವಿಡೆನ್ಸ್ ಬರುತ್ತೆ, ಮತ್ತು ರಸೀದಿಗಳು ಸಿಗತ್ತೆ. ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದ್ದಾನ ಆ ಉದ್ದೇಶಕ್ಕೋಸ್ಕರ ಅವನು ಇದ್ ಮಾಡಿದಾಗ ಆ ಸಂಸ್ಥೆಯ ಬಿಲ್ಗಳು ಸಿಗತ್ತೆ. ವಾಹನ ಖರೀದಿ ಆದ್ರೆ ವಿತರಕರು ಅವರಿಗೆ ಬಿಲ್ ಕೊಡ್ತಾರೆ. ಹಾಗೆ ನಮಗೆ ಖರೀದಿಸಿದ ಬಿಲ್ ಸಿಗತ್ತೆ. ಇದು ಹಣ ಬಳಕೆಗೆ ಕಾನೂನಾತ್ಮಕವಾದಂತ ಸಾಕ್ಷಿ. ಮತ್ತೆ ಯಾವುದೇ ಸಾಲ ನೀಡಿದ್ರು ಅದರ ಬಳಕೆ ಬಗ್ಗೆ ದೃಢೀಕರಣ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು. ಅವಾಗ ಸಾರಿ ಮನೆ, ಜಮೀನು ಅಥವಾ ಕಾರ್ಖಾನೆ ಅಥವಾ ಅವನ ವ್ಯವಹಾರ ಸ್ಥಳ ಯಾವ ಕೆಲಸಕ್ಕೋಸ್ಕರ ತಗೊಂಡಿದ್ದಾನೋ ಅದು ಅಲ್ಲಿ ಉಪಯೋಗಿಸಿದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ನಮಗೆ ಹಣ ದೃಢೀಕರಣ ಪತ್ರ ಕೂಡ ಕೊಡ್ಲಿಕ್ಕಾಗತ್ತೆ, ಬಳಕೆ ಪ್ರಮಾಣ ಪತ್ರ ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್. ದೊಡ್ಡ ಸಾಲಗಳಲ್ಲಿ ಅದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಥವಾ UC ಅಂತೀವಿ, ಬಳಕೆ ಪ್ರಮಾಣ ಪತ್ರವನ್ನು ಕೂಡ ತಗೊಳ್ಲಿಕ್ಕೆ ನಮಗೆ ಅವಕಾಶ ಇದೆ, ಅದನ್ನು ಕೂಡ ತಗೊಳ್ಬಹುದು.
ಇಷ್ಟೆಲ್ಲ ಮಾಡಿದ ನಂತರ ದುರ್ಬಳಕೆ ಮಾಡಿದ್ರೆ ನಮಗೆ ಸಾರಿ ನಮಗೆ ಡೈವರ್ಷನ್ ಆಗಿದೆ. ಆ ಹಣ ಯಾವ ಉದ್ದೇಶಕ್ಕೋಸ್ಕರ ಬಳಕೆ ಆಗ್ಬೇಕಾಗಿತ್ತು ಆ ಉದ್ದೇಶಕ್ಕೋಸ್ಕರ ಬಳಕೆ ಆಗಿಲ್ಲ ಅನ್ನೋದು ಗೊತ್ತಾದ ಕೂಡಲೇ ಅವನಿಂದ ಸಮಜಾಯಿಷಿ ಪಡೆಯುವ ಅಗತ್ಯವಿಲ್ಲ. ಅವನಿಂದ ಲೋನ್ ಅನ್ನ ರೀಕಾಲ್ ಮಾಡಬೇಕು. ಯಾವತ್ತು ಸಾಲದ ಉದ್ದೇಶಕ್ಕೋಸ್ಕರ ಸಾಲವನ್ನ ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ಸಾಲದ ಫಂಡ್ ಈ ಡೈವರ್ಷನ್ ಆಫ್ ಫಂಡ್ಸ್ ಅನ್ಯೋಪಯೋಗ ಆಯ್ತು. ನಿಧಿಯ ಅನ್ಯೋಪಯೋಗ. ನಾವು ಏನು ಹಣವನ್ನ ಕೊಟ್ಟಿದ್ದೀವೋ ಫೈನಾನ್ಸ್ ಎಂದು ಅದರ ಡೈವರ್ಷನ್ ಆಫ್ ಫಂಡ್ಸ್ ಆಗತ್ತೆ. ಆಗ ನಮಗೆ ಒಂದು ಹಕ್ಕಿದೆ, ಪೂರ್ತಿಯಾಗಿ ಏಕಗಂಟಿನಲ್ಲಿ ಅದಷ್ಟನ್ನು ಪಾವತಿ ಮಾಡಿ ನೀವು ನಮ್ಮ ಸಾಲವನ್ನ ನೀವು ತಿಳಿಸಿದ ಉದ್ದೇಶಕ್ಕೆ ಬಳಸಿಲ್ಲ ಎಂಬುದು ದೃಢೀಕೃತವಾಗಿರೋದ್ರಿಂದ ನಿಮ್ಮ ಸಾಲವನ್ನ ಏಕಗಂಟಿನಲ್ಲಿ ಮರುಪಾವತಿ ಮಾಡಲು ನಾವು ಸೂಚನೆ ನೀಡುತ್ತಿದ್ದೇವೆ, ಕೊಡಿ. ಹಾಗಾಗಿ ಅದನ್ನ ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಇದು ಸಾಲದ ಅರ್ಹತೆ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಸಾಲವನ್ನ ಬಳಸಿದಾನೋ ಅದರ ಮರುಪಾವತಿ ಮಾಡಿದಾನೋ ಅದು ಅವನ ಕ್ರೆಡಿಟ್ ಇತಿಹಾಸವನ್ನ ಮಾಡುತ್ತೆ. ಸಾಲದ ಮನ್ಯೋಪಯೋಗ ಆಗಿದೆ ಅಂತ ಹೇಳಿದ್ರೆ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಸ್ನೇಹಿತರೆ, ನೀವು ಯಾವುದೇ ಸಾಲವನ್ನ ಪಡೆದು ಅದನ್ನ ಬೇರೆ ರೀತಿಗೆ ಉಪಯೋಗಿಸಿದ್ದೀರಿ ಅಂದ್ರೆ ಆಯಾ ಮ್ಯಾನೇಜರ್ ವಿಲ್ ಪುಟ್ ಇಟ್ ಅಂದ್ರೆ ಡೈವರ್ಷನ್ ಆಫ್ ಫಂಡ್ಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ರೇಟಿಂಗ್ ಜರ್ರತ್ ಕೆಳಗಿಳಿದು ಬಿಡುತ್ತೆ. ನಿಮಗೆ ಮುಂದೆ ಸಾಲ ತಗೊಳ್ಳಿಕ್ಕೆ ಸಿಗೋದೇ ಇಲ್ಲ. ಎಸ್ಪೆಷಲಿ ಕ್ರೆಡಿಟ್ ರೇಟಿಂಗ್ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಅದೇ ಯಾವ ಉದ್ದೇಶಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೀರೋ ಹಣವನ್ನ ಯಾವ ಉದ್ದೇಶಕ್ಕೆ ತಗೊಂಡಿದ್ದೀರೋ ಅದೇ ಉದ್ದೇಶಕ್ಕೆ ಬಳಸಿದ್ರೆ ಮತ್ತೆ ಕ್ಲಪ್ತ ಕಾಲದಲ್ಲಿ ಮರುಪಾವತಿ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಇತಿಹಾಸ ಚೆನ್ನಾಗತ್ತೆ. ಅದರಿಂದ ಮುಂದೆ ನೀವು ಹಣವನ್ನ ಪಡಿಲಿಕ್ಕೆ ಈಸಿ ಆಗತ್ತೆ. ಸಾಲ ಬಿಡುಗಡೆ ನಂತರದ ಕ್ರಮಗಳು. ಸಾಲ ಬಿಡುಗಡೆ ನಂತರ ಪೋಸ್ಟ್ ಡಿಸ್ಬರ್ಸ್ಮೆಂಟ್ ಸ್ಟೆಪ್ಸ್. ಮೊದಲನೇದು ಬಳಕೆಯ ಬಗ್ಗೆ ಖಾತ್ರಿ ಪಡ್ಕೊಳ್ಬೇಕು. ಈಗಾಗಲೇ ಹೇಳಿದಂಗೆ ಉದ್ದೇಶಕ್ಕೆ ಬಳಕೆ ಆಗಿರೋದನ್ನ ನಾವು ಮಾಡ್ಕೊಳ್ಬೇಕು. ಮತ್ತೆ ಮರುಪಾವತಿಯ ಮೇಲ್ವಿಚಾರಣೆ ಅಂದ್ರೆ ಅದು ಕಂತುಗಳನ್ನ ನಿಯಮಿತವಾಗಿ ಕೊಡ್ತಾ ಇದ್ದಾರಾ ಇಲ್ಲ ಅನ್ನೋದು ಪರಿಶೀಲನೆ ಮಾಡಬೇಕು. ಮೂರನೇದು ಮತ್ತು ಅತಿ ಮುಖ್ಯವಾಗಿರುವಂತದ್ದು ನಿರಂತರವಾದ ಸಂಪರ್ಕ ಸಾಲಗಾರನೊಂದಿಗೆ ಇರಬೇಕು. ಇದು ಸಾಲ ಬಿಡುಗಡೆಯ ನಂತರ ಸಾಲ ನಿರ್ವಹಣಾ ಕ್ರಮ ಅಥವಾ ಸಾಲ ಬಿಡುಗಡೆಯ ನಂತರದ ಕ್ರಮ, ಪೋಸ್ಟ್ ಡಿಸ್ಬರ್ಸ್ಮೆಂಟ್ ಸ್ಟೆಪ್ಸ್. ಕಂತುಗಳು ಒಂದು ಕಂತು ಬಾಕಿ ಆದ್ರೂ ತಕ್ಷಣ ಅವರನ್ನ ರಿಮೈಂಡ್ ಮಾಡ್ತಾ ಇರ್ಬೇಕು. ಇದು ಮತ್ತೆ ಅಕಸ್ಮಾತ್ ಯಾವುದೇ ಒಂದು ಕಂತು ಬಾಕಿ ಆದ್ರೆ ತಕ್ಷಣ ಎಚ್ಚರಿಕೆ ಕ್ರಮ ತಗೊಳ್ಬೇಕು. ಒಂದು ಕಂತನ್ನು ಬಾಕಿ ಮಾಡ್ಲಿಕ್ಕೆ ಮಾಡಬಾರ್ದು. ತಕ್ಷಣ ಅವನಿಗೆ ಜಾಗೃತಿ ಮೂಡಿಸ್ಬೇಕು. ಅವನಿಗೆ ಹೇಳ್ಬೇಕು ನಿಮ್ಮ ಸಾಲದ ಕಂತುಗಳು ಬಾಕಿಯಾಗಿದೆ, ತಕ್ಷಣ ನೀವು ಜಾಮೀನು ಇದನ್ನ ವಾಪಸ್ ಕೊಡ್ಲಿಕ್ಕೆ ಶುರು ಮಾಡಿ. ಯಾಕೆಂದ್ರೆ 3 ಕಂತುಗಳಿಂದ ಜಾಸ್ತಿ ಮರುಪಾವತಿ ಆಗದೆ ಇದ್ರೆ NPA ಕಾನ್ಸೆಪ್ಟ್ ಅಡಾಪ್ಟ್ ಮಾಡ್ಕೊಳ್ಳೋದಿದ್ರೆ NPA ಆಗ್ಬಿಡ್ತಾನೆ. ಮತ್ತೆ ಸಪೋಸ್ ಯಾವುದೇ ಒಬ್ಬ ರವೀಂದ್ರನಾಥ್ ಒಂದು ಸಾಲದ ಕಂತನ್ನ ಬಾಕಿ ಮಾಡ್ಕೊಂಡಿದ್ದಾನೆ ಅಂದ್ರೆ ನಮ್ಮ ಸಂಘದ ಒಂದು ಸಹಕಾರ ಸಂಘದ ಒಂದು ಹೊಣೆಗಾರಿಕೆ ಇರ್ತದೆ. ತಕ್ಷಣ ಜಾಮೀನುದಾರರಿಗೆ ಮಾಹಿತಿ ನೀಡಬೇಕು. ಇವರದ್ದು ಒಂದು ಸಾಲ ಏನಾಗುತ್ತೆ, ಎಷ್ಟೋ ಸಾರಿ ನಾವು ಜಾಮೀನುದಾರರಿಗೆ ಮಾಹಿತಿ ಕೊಡುವಾಗ ಸಾಲ ಸುಸ್ತಿಯಾಗಿ ಪೂರ್ತಿ ಬಾಕಿಯಾಗಿ ಆವಾಗ ಜಾಮೀನುದಾರ ಹೇಳ್ತಾರೆ, ಸರ್ ಒಂದು ಕಂತು ಬಾಕಿ ಆದ ತಕ್ಷಣ ಹೇಳಿದ್ರೆ ನಾನಾರು ವಸೂಲಿ ಮಾಡ್ತಿದ್ನಲ್ಲ ಸರ್ ಅಂತ. ನಮ್ಮ ಸಹಕಾರ ಸಂಘದ ಒಂದು ಬಾಧ್ಯತೆ, ಒಂದು ಕರ್ತವ್ಯ ಇರುವಂತದ್ದು, ಒಂದು ಕಂತು ಸಾಲಗಾರನಿಂದ ಬಾಕಿ ಇದ್ದರೆ ತಕ್ಷಣ ಜಾಮೀನುದಾರರಿಗೆ ಎಲ್ಲ ಸುಸ್ಥಿತಿಯಾಗಿ ಸಾಲ ಬರ್ತಾ ಇದೆ ಅಂದ್ರೆ ಅವನಿಗೆ ಮಾಹಿತಿ ಕೊಡ್ಲೇಬೇಕು ಅನ್ನೋ ಅಗತ್ಯ ಇಲ್ಲ. ಆದ್ರೆ ಒಂದು ಕಂತು ಬಾಕಿ ಆದ್ರೂ ಕೂಡ ತಕ್ಷಣ ಅವನಿಗೆ ಮಾಹಿತಿ ನೀಡಬೇಕಾಗತ್ತೆ. ಅದನ್ನ ನಾವು ಏನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾಗಿತ್ತು ಸರಿ ಸುಮಾರು 50 ನಿಮಿಷಗಳ ಕಾಲ ಇವತ್ತಿನ ಒಂದು ಚರ್ಚೆ ಅಥವಾ ಮಾಹಿತಿಗಳನ್ನ ನೀಡುವಂತಹ ಕ್ರಮ. ಈ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈಗ ನಾವು ಇವತ್ತಿನ ಅವಧಿಯನ್ನು ಮುಗಿಸೋಣ. ಇನ್ನು ಉಳಿದ ವಿಚಾರವನ್ನ ಮುಂದಿನ ವಾರ ಇಟ್ಕೊಳ್ಳೋಣ. ಹಾಗೇಳ್ತಾ
ಸೊ ಇದಾಗಿದ್ದ ಸ್ನೇಹಿತರೆ ಇವತ್ತಿನ ಒಂದು ಅವಧಿ. ಮತ್ತೆ ಮುಂದಿನ ವಾರ 17ನೇ ತಾರೀಕು ಇದರ ಮುಂದುವರಿದ ಭಾಗವನ್ನ ನಾವು ಚರ್ಚೆ ಮಾಡೋಣ. ಹಾಗಾಗಿ ಇದುವರೆಗೂ ತಾವೆಲ್ಲ ಸಾಕಷ್ಟು ಮಂದಿ, ಇವತ್ತು ಸುಮಾರು 45ಕ್ಕೂ ಹೆಚ್ಚು ಮಂದಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಗೌರವಪೂರ್ವಕ ವಂದನೆಯನ್ನು ಹೇಳ್ತಾ ಶುಭರಾತ್ರಿಯನ್ನ ಕೋರ್ತಾ ಎಲ್ಲರಿಗೂ ಹಾರೈಸ್ತಾನೆ ಇವತ್ತಿನ ಅವಧಿಯನ್ನು ಮುಗಿಸೋಣ. ಥ್ಯಾಂಕ್ ಯು.